We're continuing our study in the gender conflict between male and female in the feminist Christendom. ಈ ಸ್ತ್ರೀವಾದಿಯ ಈ ಕ್ರೈಸ್ತತ್ವದಲ್ಲಿ ಲಿಂಗ ಒಂದು ವಿಷಯದ ಕುರಿತಾಗಿ ಒಂದು ಹೋರಾಟದ ವಿಷಯವಾಗಿ ನಾವು ಧ್ಯಾನ ಮಾಡುತ್ತಾ ಬರುತ್ತಿದ್ದೇವೆ. We are following a book by Alexander Strauch on men and women equal yet different. What is the name of the person? Alexander Strauch. Alexander Strauch ಅವರು ಬರೆದ ಸ್ತ್ರೀ ಪುರುಷರು ಅವರು ವಿಭಿನ್ನರಾಗಿದ್ದರು, ದೇವರ ದೃಷ್ಟಿಯಲ್ಲಿ ಅವರು ಮೌಲ್ಯರು ಎಂಬ ಒಂದು ಪುಸ್ತಕದ ಆಧಾರದ ಮೇಲೆ ಈ ಅಧ್ಯಯನವನ್ನು ನಡೆಸುತ್ತಿದ್ದೇನೆ. Equal yet different. ಅವರು ಸಮವಾಗಿದ್ದರೂ ಸಹ ಅವರು ವಿಭಿನ್ನರು. In Christianity there are feminist women who don't agree this. ಕ್ರೈಸ್ತತ್ವದಲ್ಲಿ ಸ್ತ್ರೀವಾದಿಗಳು ಅವರಿದ್ದಾರೆ, ಈ ಒಂದು ಮಾತನ್ನು ಅವರು ಒಪ್ಪುವುದಿಲ್ಲ. Now this has influenced almost all of the mainline denominations. ಮುಖ್ಯವಾದ ಈ ಪಂಗಡಗಳಲ್ಲಿಯೂ ಸಹ ಈ ಒಂದು ಮಾತು ಅಥವಾ ಪರಿಣಾಮ ಬೀರಿದೆ ಎಂಬುದಾಗಿ ನಾವು ನೋಡುತ್ತೇವೆ. I see some of the sisters that I can see wearing a head covering. ನಾನು ಕೆಲವು ಸಹೋದರಿಯರನ್ನು ಈ ವಿಡಿಯೋ ಮುಖಾಂತರ ನೋಡುತ್ತಿದ್ದೇನೆ, ಅವರು ತಲೆಗೆ ಮುಸುಕು ಹಾಕಿಕೊಂಡಿದ್ದಾರೆ. Today most ladies in many churches don't do that. ಆದರೆ ಈ ಪ್ರಸ್ತುತ ದಿನಗಳಲ್ಲಿ ಅನೇಕ ಸಭೆಗಳಲ್ಲಿ ಸಹೋದರಿಯರು ಈ ಕಾರ್ಯವನ್ನು ಮಾಡುವುದಿಲ್ಲ. They think it is a demeaning thing to wear a head covering on the head. ತಲೆ ಮೇಲೆ ಮುಸುಕು ಹಾಕಿಕೊಳ್ಳುವುದು ಅದು ಒಂದು ಕೆಳಮಟ್ಟವಾದ ಒಂದು ಸಂಗತಿ ಎಂಬುದಾಗಿ ನೆನೆಸುತ್ತಾರೆ. I was in a CNI Church of North India last week in Maharashtra. ಮಹಾರಾಷ್ಟ್ರದಲ್ಲಿ ಕಳೆದ ವಾರ CNI ಎಂಬ ಒಂದು ಸಭೆಯಲ್ಲಿ ನಾನು ಭಾಗವಹಿಸುತ್ತಿದ್ದೆ. I went for a marriage there. ಅಲ್ಲಿ ಒಂದು ಮದುವೆ ಸಂಬಂಧ ಒಂದು ಮದುವೆಯ ಕುರಿತಾಗಿ ಮದುವೆ ಭಾಗವಹಿಸಲು ನಾನು ಹೋಗಿದ್ದೆ. Out of the hundreds of women there, not one had a head covering. ಅಲ್ಲಿ ನೂರಾರು ಸ್ತ್ರೀಯರು ಸೇರಿ ಬಂದಿದ್ರು, ಆದರೆ ಒಬ್ಬರು ಸಹ ತಲೆಗೆ ಮುಸುಕು ಹಾಕಲಿಲ್ಲ. Okay, and I was in Australia in a so-called Brethren Assembly. ಮತ್ತು ಕಳೆದ ತಿಂಗಳಲ್ಲಿ ಆಸ್ಟ್ರೇಲಿಯಾ ದೇಶದಲ್ಲಿಯೂ ಸಹೋದರ ಸಭೆ ಎಂದು ಹೇಳಿಕೊಳ್ಳುವ ಸಭೆಯಲ್ಲೂ ಸಹ ನಾನಿದ್ದೆ. There also nobody was wearing head covering. ಅಲ್ಲಿಯೂ ಸಹ ಯಾವ ಒಬ್ಬ ಸಹೋದರಿಯು ತಲೆಗೆ ಮುಸುಕು ಹಾಕಿಕೊಳ್ಳಲಿಲ್ಲ. So this is influencing even the Brethren Assemblies. ಆ ಸಹೋದರ ಸಭೆಗಳ ಮೇಲೆಯೂ ಸಹ ಪರಿಣಾಮ ಬೀರಿದೆ. What is happening there would very definitely happen in our country also. ಅಲ್ಲಿ ಆ ದೇಶದಲ್ಲಿ ನಡೆಯುವ ಕಾರ್ಯವು ನಮ್ಮ ಒಂದು ದೇಶದಲ್ಲಿಯೂ ಸಹ ನಡೆಯುತ್ತಿದೆ. In most of our assemblies, our sisters honor the lordship of Christ by wearing a head covering. ಆದರೆ ನಮ್ಮ ಸಭೆಗಳಲ್ಲಿ ಬಹುತೇಕ ಸಹೋದರಿಯರು ಅವರು ತಲೆಗೆ ಮುಸುಕು ಹಾಕುವ ಮೂಲಕ ದೇವರನ್ನು ಘನಪಡಿಸುತ್ತಿದ್ದಾರೆ. 1 Corinthians 11 says that it is recognizing the lordship of Christ and the headship of the men. 1 ಕೊರಿಂಥ 11ನೇ ಅಧ್ಯಾಯದಲ್ಲಿ ಈ ಸಹೋದರಿಯರು ತಲೆಗೆ ಮುಸುಕು ಹಾಕಿಕೊಳ್ಳುವಾಗ ಕ್ರಿಸ್ತನ ಒಂದು ಒಡೆಯತ್ವವನ್ನು ಮತ್ತು ಪುರುಷರ ಒಂದು ಯಜಮಾನತ್ವವನ್ನು ಅವರು ಒಪ್ಪಿಕೊಳ್ಳುವವರಾಗಿದ್ದಾರೆ. It is not a demeaning thing. ಒಂದು ಕೆಳಮಟ್ಟವಾದ ಒಂದು ಕಾರ್ಯವಲ್ಲ. It is obedience to the word of God. ದೇವರ ವಾಕ್ಯಕ್ಕೆ ವಿಧೇಯರಾಗುವ ಸಂಗತಿಯಾಗಿದೆ. Why we are studying this topic for a long time? Because our sisters need to know this. Otherwise, our assemblies also will become like the denominations or the Western many assemblies. ನಾವು ಯಾಕೆ ಈ ಪ್ರಸ್ತಾಪದ ಕುರಿತಾಗಿ ಅನೇಕ ವಾರಗಳಿಂದ ಕಲಿಯುತ್ತಿದ್ದೇವೆ? ಕಾರಣ ನಮ್ಮ ಸಭೆಯಲ್ಲಿಯೂ ಸಹ ಪಾಶ್ಚಾತ್ಯ ದೇಶದಲ್ಲಿರುವ ಸಭೆಗಳ ಹಾಗೆ ಆಗಬಾರದು ಎಂಬ ಒಂದು ಸಂಗತಿಗಾಗಿ ನಾವು ಕಲಿಯುತ್ತಿದ್ದೇವೆ. Last few weeks we saw the complementarian view. In other words, men and women complement each other. They are equal in the value, but they are different in their role. That's a biblical teaching, and we see that view in the word of God. ಕಳೆದ ಕೆಲವು ವಾರಗಳಿಂದ ನಾವು ಸಹೋದರ ಸಹೋದರಿಯರು ಅವರು ಪೂರಕವಾಗಿದ್ದಾರೆ, ಅಂದರೆ ದೇವರ ದೃಷ್ಟಿಯಲ್ಲಿ ಸ್ತ್ರೀ ಪುರುಷರು ಅವರು ಮೌಲ್ಯವಾಗಿದ್ದಾರೆ, ಆದರೆ ಅವರ ಪಾತ್ರದಲ್ಲಿ ಅವರಿಬ್ಬರು ವಿಭಿನ್ನರು ಎಂಬ ವಿಷಯವನ್ನು ನಾವು ಕಲಿಯುತ್ತಿದ್ದೇವೆ.
But what is known as Christian feminist women, they don't agree with that. ಆದರೆ ಕ್ರೈಸ್ತತ್ವದಲ್ಲಿ ಸ್ತ್ರೀವಾದಿಗಳು ಈ ಮಾತನ್ನು ಒಪ್ಪಿಕೊಳ್ಳದವರಾಗಿದ್ದಾರೆ. That is why it is important we study the word of God. ಈ ಕಾರಣಕ್ಕಾಗಿ ದೇವರ ವಾಕ್ಯವನ್ನು ಧ್ಯಾನ ಮಾಡುವುದು ತುಂಬಾ ಮುಖ್ಯವಾಗಿದೆ. And last week we were looking at from the creation in chapter 1 and 2 of Genesis. ಕಳೆದ ವಾರದಲ್ಲಿ ಆದಿಕಾಂಡ 1-2 ಅಧ್ಯಾಯಗಳಲ್ಲಿ ಸೃಷ್ಟಿಯ ವಿಷಯದಲ್ಲಿ ನಾವು ಕೆಲವು ಸಂಗತಿಗಳನ್ನು ಧ್ಯಾನ ಮಾಡುತ್ತಾ ಬರುತ್ತಿದ್ದೇವೆ. For God's order in his creation. ದೇವರ ಸೃಷ್ಟಿಯಲ್ಲಿ ಕ್ರಮವನ್ನು ನಾವು ಗಮನಿಸುತ್ತೇವೆ. And in that we were starting to look at 6 different things. ನಾವು 6 ವಿಭಿನ್ನವಾದ ವಿಷಯಗಳನ್ನು ನಾವು ಧ್ಯಾನ ಮಾಡುವುದಕ್ಕೆ ಪ್ರಾರಂಭಿಸಿದೆವು. We only looked at 3 things. ಕಳೆದ ವಾರದಲ್ಲಿ 3 ಅಂಶಗಳನ್ನು ಮಾತ್ರ ನಾವು ನೋಡುತ್ತಾ ಬಂದೆವು. According to Genesis 1 and 2, God created male and female. ಆದಿಕಾಂಡ 1 ಮತ್ತು 2 ಅಧ್ಯಾಯದ ಪ್ರಕಾರ ದೇವರು ಸ್ತ್ರೀ ಪುರುಷರನ್ನು ಉಂಟು ಮಾಡಿದನು. The first 3 topics we looked at, God made Adam the central character. ಮೊದಲನೇ ಅಂಶವಾಗಿ ನಾವು ನೋಡುವ ಸಂಗತಿ ಏನೆಂದರೆ ದೇವರು ಆದಾಮನನ್ನು ಕೇಂದ್ರವಾಗಿ ಸೃಷ್ಟಿ ಮಾಡಿದನು. Secondly, we saw God created Adam first. ಎರಡನೇದಾಗಿ ದೇವರು ಆದಾಮನನ್ನು ಮೊದಲು ಸೃಷ್ಟಿ ಮಾಡಿದನು. Thirdly, we saw God formed the woman out of the man. ಮೂರನೇದಾಗಿ ದೇವರು ಸ್ತ್ರೀಯನ್ನು ಅಥವಾ ಅವಳನ್ನು ಆದಾಮನ ಮೂಲಕ ಅಥವಾ ಆದಾಮನಿಂದ ಸೃಷ್ಟಿ ಮಾಡಿದನು. That is the 3 things we looked at. ಈ 3 ವಿಷಯಗಳನ್ನು ಅಂಶವನ್ನು ನಾವು ಕಳೆದ ವಾರ ಧ್ಯಾನ ಮಾಡುತ್ತಾ ಬಂದೆವು. ಈಗ ಉಳಿದ 3 ಅಂಶಗಳನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ನಾಲ್ಕನೇದಾಗಿ God created the woman for the man. ದೇವರು ಸ್ತ್ರೀಯನ್ನು ಪುರುಷನಿಗಾಗಿ ಸೃಷ್ಟಿ ಮಾಡಿದನು. If the first 3 points offend the modern feminist Christians, ಮೊದಲು 3 ಅಂಶಗಳು ಈ ಕ್ರೈಸ್ತತ್ವದಲ್ಲಿರುವ ಸ್ತ್ರೀವಾದಿಗಳಿಗೆ ನೋವನ್ನು ಉಂಟು ಮಾಡುವುದಾದರೆ, this is totally unacceptable to them. ಈ ವಿಷಯವು ಅವರಿಗೆ ಒಂದು ಸ್ವೀಕಾರಕ್ಕೆ ಪಾತ್ರವಿಲ್ಲದ ಒಂದು ಸಂಗತಿಯಾಗಿದೆ. That is that God created the woman for the man. ಅದೇನೆಂದರೆ ದೇವರು ಸ್ತ್ರೀಯನ್ನು ಪುರುಷನಿಗಾಗಿ ಉಂಟು ಮಾಡಿದ ಒಂದು ಸಂಗತಿ. That is an offense to the secular world, especially this Christian feminist. ಕ್ರೈಸ್ತತ್ವದಲ್ಲಿ ಸ್ತ್ರೀವಾದಿಗಳಿಗೂ ಮತ್ತು ಈ ಸೆಕ್ಯುಲರ್ ಲೋಕಕ್ಕೂ ಇದು ತುಂಬಾ ನೋವನ್ನು ಉಂಟು ಮಾಡುವ ಒಂದು ಸಂಗತಿ. In verse 18 of chapter 2, God said to Adam that his singleness is not good. ಒಬ್ಬಂಟಿಗನಾಗಿರುವುದು ಒಳ್ಳೆಯದಲ್ಲ. 2ನೇ ಅಧ್ಯಾಯ 18ನೇ ವಚನದಲ್ಲಿ ದೇವರು ಹೇಳುವುದೇನೆಂದರೆ ನೀನು ಒಬ್ಬಂಟಿಗನಾಗಿರುವುದು ಒಳ್ಳೆಯದಲ್ಲ ಎಂಬುದಾಗಿ. But God himself rectified that situation. ಆದರೆ ದೇವರು ತಾನೇ ಆ ಪರಿಸ್ಥಿತಿಯನ್ನು ಸರಿಪಡಿಸಿದನು. He made a helper suitable for him. ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡಿದನು. Eve was not another male. ಅವಳು ಮತ್ತೊಂದು ಪುರುಷನಾಗಿ ಉಂಟು ಮಾಡಪಡಲಿಲ್ಲ. She was not a clone of Adam or a twin of Adam. Clone ಒಂದು ಪ್ರತಿರೂಪ. It was not an exact clone. ಅವಳು ಒಂದು ಆದಾಮನ ಹಾಗೆ ಜವಳಿ ಆಗಿ ಅಥವಾ ಒಂದು ಪ್ರತಿರೂಪವಾಗಿ ಇರಲಿಲ್ಲ. He was similar to Adam but different. ಆದಾಮನ ಹಾಗೆ ಆದರೆ ವಿಭಿನ್ನತೆ ಇತ್ತು. She had her own biology, ಜೀವಶಾಸ್ತ್ರ. ಆಕೆಗೆ ಆದ ಜೀವಶಾಸ್ತ್ರವಿತ್ತು. She had her own physiology, ಶರೀರಶಾಸ್ತ್ರ. ಮತ್ತು ಆಕೆಗೆ ಶರೀರ ಶಾಸ್ತ್ರವೂ ಸಹ ಇತ್ತು. ಅವಳದೇ ಆದ ಒಂದು ಶರೀರ ಶಾಸ್ತ್ರವೂ ಸಹ ಇತ್ತು. And she had her own psychology, ಮನಃಶಾಸ್ತ್ರ. ಮತ್ತು ಆಕೆಗೆ ಒಂದು ಮನಃಶಾಸ್ತ್ರವೂ ಸಹ ಇತ್ತು. ಅವಳದೇದಾದ she had unique all these. ಈ ಎಲ್ಲಾ ವಿಷಯಗಳು ಅವಳದೇ ಆದ ಒಂದು ವಿಶೇಷವಾದ ಒಂದು ಸಂಗತಿಗಳಿದ್ದವು. He was made to complement the man, ಪೂರಕವಾಗಿ, to complement the man. ಮನುಷ್ಯನಿಗೆ ಅಥವಾ ಪುರುಷನಿಗೆ ಪೂರಕವಾಗಿರುವ ಹಾಗೆ ದೇವರು ಸೃಷ್ಟಿ ಮಾಡಿದನು. She was to help him populate and rule the earth. ಆದಾಮನಿಗೆ ಸಹಾಯಕವಾಗಿದ್ದು
ಮತ್ತು ಈ ಲೋಕದಲ್ಲಿ ಆ, ತುಂಬಿಕೊಳ್ಳುವ ಹಾಗೆ ಆಕೆ ಸೃಷ್ಟಿ ಮಾಡಲ್ಪಟ್ಟಿದ್ದಳು. And she to unite with him as a loving companion partner. ಮತ್ತು ಆದಾಮನೊಂದಿಗೆ ಸೇರಿಕೊಂಡು ಆ ಒಂದು ಪ್ರೀತಿಯ ಒಂದು ಸಂಗಾತಿಯಾಗಿ ಆಕೆ ಸೇರಿಕೊಳ್ಳಬೇಕಾಯಿತು. This is the first statement in the Bible concerning the woman's role. ಆ ಸ್ತ್ರೀಯ ಪಾತ್ರದ ವಿಷಯವಾಗಿ ಸತ್ಯವೇದದಲ್ಲಿ ಇದು ಪ್ರಥಮ ಒಂದು ಮಾತಾಗಿದೆ. She is to be a help to the man. ಆದಾಮನಿಗೆ ಸರಿ ಬೀಳುವ ಒಂದು ಸಹಕಾರಿಯಾಗಿ ಆಕೆ ಇರಬೇಕು. As we looked at earlier, the word helper is a demeaning term, avamanagarvada, for many people. ಈಗಾಗಲೇ ನಾವು ನೋಡಿದ ಸಂಗತಿ ಏನೆಂದ್ರೆ ಸಹಕಾರಿ ಎಂಬುದಾಗಿ ಹೇಳುವಾಗ ಅನೇಕರಿಗೆ ಅವಮಾನವಾದ ಒಂದು ಸಂಗತಿಯಾಗಿದೆ. But it's an honorable word. ಆದ್ರೆ ಇದು ಒಂದು ಗೌರವವುಳ್ಳ ಒಂದು ಪದವಾಗಿದೆ. God is often described as our helper. ಅನೇಕ ಸಂದರ್ಭಗಳಲ್ಲಿ ದೇವರು ತಾನೇ ನಮಗೆ ಸಹಾಯಕನು ಎಂಬುದಾಗಿ ಸತ್ಯವೇದದಲ್ಲಿ ವಿವರಿಸಲ್ಪಟ್ಟಿದೆ. In Psalm 121, where does my help come from? My help comes from the Lord who made heaven and earth. 151ನೇ ಕೀರ್ತನೆಯಲ್ಲಿ ನನ್ನ ಸಹಾಯವು ಎಲ್ಲಿಂದ ಬರುತ್ತದೆ? ಆದರೆ ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ದೇವರಿಂದ ನನಗೆ ಸಹಾಯ ದೊರೆಯುತ್ತದೆ. The helper means woman has the ability. ಸಹಕಾರಿ ಎಂಬುದಾಗಿ ಹೇಳುವಾಗ ಸ್ತ್ರೀಗೆ ಆ ಒಂದು ಸಾಮರ್ಥ್ಯತೆ ಉಂಟು. She had the fitness to be the helper. ಸಹಕಾರಿ ಆಗಿರುವುದಕ್ಕಾಗಿ ಆಕೆ ಸೂಕ್ತಳಾಗಿದ್ದಾಳೆ. She had the resource and the strength to be a helper. ಸಹಕಾರಿ ಆಗಿರುವುದಕ್ಕೆ ಸಂಪನ್ಮೂಲ ಮತ್ತು ಶಕ್ತಿಯೂ ಸಹ ಆಕೆಗೆ ಉಂಟು. Otherwise, how can she be a helper? ಈ ವಿಷಯಗಳು ಇಲ್ಲದಿದ್ದರೆ ಹೇಗೆ ಆಕೆ ಸಹಕಾರಿಯಾಗಿರ್ಲಿಕ್ಕೆ ಸಾಧ್ಯ? In Proverbs 31, we saw the virtuous woman. ಜ್ಞಾನೋಕ್ತಿಗಳು 31ನೇ ಅಧ್ಯಾಯದಲ್ಲಿ ಗುಣವತಿಯಾದ ಸ್ತ್ರೀಯ ಕುರಿತಾಗಿ ನೋಡಬಹುದು. It clearly teaches her ability and her strength and her fitness. ಸ್ಪಷ್ಟವಾಗಿ ಆಕೆಯ ಒಂದು ಸಾಮರ್ಥ್ಯತೆ, ಆಕೆಯ ಒಂದು ಶಕ್ತಿ, ಆಕೆ ಒಂದು ಸಹಕಾರಿ ಆಗಿರಬಹುದು ಎಂಬುದಾಗಿ ತಿಳಿಸುವಂತದ್ದಾಗಿದೆ. The term of helper is a very highly honorable name. ಸಹಕಾರಿ ಎಂಬುದಾಗಿ ಹೇಳುವಾಗ ಆ ಗೌರವಕ್ಕೆ ತಕ್ಕ ಒಂದು ಹೆಸರು ಅಥವಾ ಒಂದು ನಾಮವಾಗಿದೆ. Eve was created out of Adam's side. That was her origin. She came from the side of Adam. ಹವ್ವಳು ಆದಾಮನ ಒಂದು ಪಕ್ಕೆಯ ಎಲುಬುಗಳಲ್ಲಿ ಸೃಷ್ಟಿಯಾದಳು. That was her origin. ಆಕೆಯ ಒಂದು ಮೂಲ ಇದಾಗಿದೆ. And she was created for him. That was her goal. ಮತ್ತು ಆಕೆಯ ಒಂದು ಗುರಿ ಏನೆಂಬುದಾಗಿ ನೋಡುವಾಗ ಸ್ತ್ರೀಯು ಆದಾಮನಿಗಾಗಿ ಅಥವಾ ಪುರುಷನಿಗಾಗಿ ಸೃಷ್ಟಿಸಲ್ಪಟ್ಟಳು. The man's role is not defined in terms of the woman's, but the woman's role is defined in terms of the man. ಇಲ್ಲಿ ಪುರುಷನ ಪಾತ್ರ ಏನೆಂಬುದಾಗಿ ಸ್ತ್ರೀಯ ಆಧಾರದ ಮೇಲೆ ಉಂಟಾಗಲಿಲ್ಲ. ಆದರೆ ಒಬ್ಬ ಸ್ತ್ರೀಯ ಪಾತ್ರ ಏನೆಂಬುದಾಗಿ ಪುರುಷನ ಆಧಾರದ ಮೇಲೆ ಗೊಂಡಿದೆ. For a Christian godly man or woman, ಕ್ರೈಸ್ತ ಸ್ತ್ರೀ ಪುರುಷರಿಗೆ whatever God calls us to do is just good and desirable. ದೇವರು ನಮಗೆ ಮಾಡಬೇಕೆಂಬುದಾಗಿ ಆಜ್ಞಾಪಿಸುವ ವಿಷಯಗಳೆಲ್ಲವೂ ಅದು ಹಿತವಾಗಿಯೂ ಒಳ್ಳೆಯದಾಗಿಯೂ ಮತ್ತು ಅಭಿಲಾಷ ತಕ್ಕದಾಗಿವೆ. Be it a man or woman. ಸ್ತ್ರೀ ಆಗಿರಬಹುದು, ಪುರುಷರಾಗಿರ್ಬೋದು. God is our potter, we are his clay. ದೇವರು ತಾನೇ ಆತನು ಕುಂಬಾರನಾಗಿದ್ದಾನೆ, ನಾವು ಜೇಡಿ ಮಣ್ಣಿನ ಹಾಗಿದ್ದೇವೆ. I want all my dear sisters to listen and understand this truth very carefully. ನನ್ನ ಎಲ್ಲ ಪ್ರಿಯ ಸಹೋದರಿಯರು ಈ ಸತ್ಯಾಂಶವನ್ನು ಜಾಗ್ರತೆಯಿಂದ ಕೇಳಿ ಅರ್ಥ ಮಾಡಿಕೊಳ್ಳಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. Because the Christendom of today is fighting against this, you could be influenced by this. ಯಾಕೆಂದರೆ ಪ್ರಸ್ತುತ ಕ್ರೈಸ್ತತ್ವವು ಈ ವಿಷಯಕ್ಕಾಗಿ ಹೋರಾಡುತ್ತಿದೆ. ನೀವು ಸಹ ಇದರ ವಿಷಯದಿಂದ ಪರಿಣಾಮಕ್ಕೆ ಒಳಗಾಗಬಹುದು. God instituted the leader-helper relationship between the first man and woman. ದೇವರು ತಾನೇ ಪ್ರಥಮ ಸ್ತ್ರೀ ಪುರುಷರಲ್ಲಿ ಆ ಒಂದು ಸಹಕಾರಿ ಅಥವಾ ಒಂದು ಅವರ ಒಂದು ಪಾತ್ರ ಏನೆಂಬುದಾಗಿ leader-helper role. ನಾಯಕನು ಮತ್ತು ಸಹಕಾರಿ ಈ ಒಂದು ಪಾತ್ರವನ್ನು ಆತನು ತೀರ್ಮಾನಿಸಿದ್ದಾನೆ. Eve was
corresponding to him or a counterpart for him. ಹವಲು ಅವನಿಗೆ ಸರಿ ಬೀಳುವ ಅಥವಾ ಅವನಿಗೆ ಸಹಾಯಕವಾಗಿ ಇರಬೇಕು. This shows equality. ಇದು ಸಮತ್ವವನ್ನು ತೋರಿಸುವಂತದಾಗಿದೆ. It's not like the animals. ಅವರು ಪ್ರಾಣಿಗಳ ಹಾಗೆ ಅಲ್ಲ. She was not like the animals. ಅವಳು ಪ್ರಾಣಿಗಳ ಹಾಗೆ ಅಲ್ಲ. She too is an image bearer of God. ಆಕೆಯು ಸಹ ದೇವರ ಸ್ವರೂಪವನ್ನು ಹೊಂದಿದವಳಾಗಿದ್ದಾಳೆ. In that context, we understand that woman was created for man. ಈ ಒಂದು ಹಿನ್ನೆಲೆಯಲ್ಲಿ ಸ್ತ್ರೀಯು ಪುರುಷನಿಗಾಗಿ ಸೃಷ್ಟಿಸಲ್ಪಟ್ಟಳು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. Fifthly, ಐದನೇದಾಗಿ God gave man the right to name the woman. ದೇವರು ತಾನೇ ಪುರುಷನಿಗೆ ಸ್ತ್ರೀಗೆ ಹೆಸರು ಕೊಡುವ ಹಕ್ಕನ್ನು ಕೊಟ್ಟನು. Before the fall in chapter 3 of Genesis, ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಪಾಪ ಬೀಳುವಿಕೆಗೆ ಮುಂಚಿತವಾಗಿ Adam named his new companion. Read chapter 2 verse 23. ಆದಿಕಾಂಡ 2ನೇ ಅಧ್ಯಾಯ 23ನೇ ವಚನದಲ್ಲಿ Please read that. ಅವನು ಆಕೆಯನ್ನು ನೋಡಿ, ಈಗ ಸರಿ, ಈಕೆಯು ನನ್ನ ಎಲುಬುಗಳಿಂದ ಬಂದ ಎಲುಬು, ನನ್ನ ಮಾಂಸದಿಂದ ಬಂದ ಮಾಂಸವೂ ಆಗಿದ್ದಾಳೆ. ಈಕೆಯು ನರನಿಂದ ಉತ್ಪತ್ತಿಯಾದ ಕಾರಣ ನಾರಿ ಎನ್ನಿಸಿಕೊಳ್ಳುವಳು. In chapter 2, Adam gave her a generic name. This is not a personal name, a generic name. 2ನೇ ಅಧ್ಯಾಯದಲ್ಲಿ ಒಂದು ಸಾರ್ವತ್ರಿಕವಾದ ಒಂದು ಹೆಸರು. It is not a personal name. ಇದು ವೈಯಕ್ತಿಕವಾದ ಹೆಸರಾಗಿರ್ಲಿಲ್ಲ. ಅದ ಒಂದು ಸಾಮಾನ್ಯವಾಗಿ ಅಥವಾ ಸಾರ್ವತ್ರಿಕವಾದ ಹೆಸರನ್ನು ಆದಾಮನು ಹವಲಿಗೆ ಕೊಟ್ಟನು. ನಾರಿ, ನರನಿಂದ ಬಂದಿರುವ ನಾರಿ. Her name was Nari, common name. ನಾರಿ ಎಂಬುದಾಗಿ ಇದು ಒಂದು ಸಾರ್ವತ್ರಿಕವಾದ ಒಂದು ಹೆಸರಾಗಿತ್ತು. But look at chapter 3:20. After the fall, he called his wife Eve. ಆದರೆ 3ನೇ ಅಧ್ಯಾಯ 20ನೇ ವಚನದಲ್ಲಿ ಪಾಪದಲ್ಲಿ ಬಿದ್ದ ನಂತರ ಆದಾಮನು ಅವಳನ್ನು ಅವಳು ಎಂಬುದಾಗಿ ಹೆಸರಿಡುತ್ತನು. Read verse 20, 3:20. ಆ ಮನುಷ್ಯನು ತನ್ನ ಹೆಂಡತಿಗೆ ಅವ್ವ ಎಂದು ಹೆಸರಿಟ್ಟನು, ಯಾಕೆಂದ್ರೆ ಬದುಕುವವರೆಲ್ಲರಿಗೆ ಅವಳೇ ಮೂಲ ಮಾತೆ. Okay, so the name Eve was given a personal name after the fall. ಪಾಪದಲ್ಲಿ ಬಿದ್ದ ನಂತರ ವೈಯಕ್ತಿಕವಾದ ಹೆಸರು ಅವ್ವ ಎಂದು ಹೆಸರು ಕೊಟ್ಟನು. Normally, the one who names a person or a thing has the authority and power to name. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಒಂದು ವಸ್ತುವಿಗಾಗಲಿ ಅಥವಾ ಒಬ್ಬ ವ್ಯಕ್ತಿಗೆ ಹೆಸರಿಡುವಾಗ ಆ ಒಂದು ವ್ಯಕ್ತಿ ಅಥವಾ ವಸ್ತುವಿನ ಮೇಲೆ ಅವನಿಗೆ ಶಕ್ತಿ ಉಂಟು ಅಥವಾ ಅಧಿಕಾರ ಉಂಟು. For example, parents have the authority to name the children. ಉದಾಹರಣೆಗೆ ಪೋಷಕರಿಗೆ ತಮ್ಮ ಮಕ್ಕಳಿಗೆ ಹೆಸರಿಡುವ ಅಧಿಕಾರ ಉಂಟು. So God gave the right, Adam, the man, the right to name the woman. ಆದ್ದರಿಂದ ದೇವರು ಆದಾಮನಿಗೆ ಸ್ತ್ರೀಗೆ ಹೆಸರಿಡುವ ಹಕ್ಕನ್ನು ಅಧಿಕಾರವನ್ನು ಕೊಟ್ಟನು. Number 6, ಆರನೇದಾಗಿ God created the man and woman equal in nature. ದೇವರು ಆದಾಮ ಅವಳನ್ನು ಒಂದು ಸ್ವಭಾವದಲ್ಲಿ ಸಮವಾಗಿ ಸೃಷ್ಟಿ ಮಾಡಿದನು. Out of his rib, as we looked at. ಅವನ ಪಕ್ಕೆ ಎಲುಬಿಂದ ಆತನು ಸೃಷ್ಟಿ ಮಾಡಿದನು. This demonstrate their equality. ಇದು ಅವರಿಬ್ಬರು ಸಮ ಎಂಬುದಾಗಿ ತೋರಿಸುವಂತದಾಗಿದೆ. When Adam saw Eve that God created, immediately he recognized that bone of my bone, flesh of my flesh. He realized she is his counterpart. ದೇವರು ಅವಳನ್ನು ಸೃಷ್ಟಿ ಮಾಡಿದ ತಕ್ಷಣ ಆದಾಮನು ಆಕೆಯನ್ನು ಗುರುತಿಸಿದನು. ಈಕೆಯು ನನ್ನ ಎಲುಬುಗಳಿಂದ ಬಂದ ಎಲುಬು ಎಂಬುದಾಗಿ ಹೇಳಿದನು. She was not an inferior creature like the animals. ಪ್ರಾಣಿಗಳ ಹಾಗೆ ಒಂದು ಕೆಳಮಟ್ಟವಾದ ಒಂದು ಸೃಷ್ಟಿ ಆಕೆ ಆಗಿರಲಿಲ್ಲ. She was taken out of his side and thus shared equality in his nature and in the bearing of the image of God. ಹವಲು ಆದಾಮನ ಪಕ್ಕೆ ಎಲುಬುಗಳಿಂದ ಸೃಷ್ಟಿಯಾದ ಕಾರಣದಿಂದ ಆ ಸ್ವಭಾವದಲ್ಲಿಯೂ ಮತ್ತು ಆ ಸ್ವಭಾವದಲ್ಲಿ ಅವರು ಸಮವಾಗಿ ಇದ್ದಾರೆ ಎಂಬುದಾಗಿ ಮತ್ತು ದೇವರ ಆ ಸ್ವರೂಪವನ್ನು ಹೊಂದಿದವಳಾಗಿದಳು.
So these are the truths we learn from Genesis 1 and 2. ಆದಿಕಾಂಡ 1 ಮತ್ತು 2ನೇ ಅಧ್ಯಾಯಗಳಿಂದ ಈ ಸತ್ಯಾಂಶಗಳನ್ನು ನಾವು ಕಲಿತೆವು. Now we are going to look at chapter 3. ಈಗ ಆದಿಕಾಂಡ 3ನೇ ಅಧ್ಯಾಯವನ್ನು ನಾವು ನೋಡ್ಲಿಕ್ಕಿದ್ದೇವೆ. This is where sin entered, what we call the fall of man, and there started the battle of sexes. ಇಲ್ಲಿ ಪಾಪ ಪ್ರವೇಶನ ಅಥವಾ ಮನುಷ್ಯನ ಪಾಪದಲ್ಲಿ ಬೀಳುವಿಕೆಯನ್ನು ನಾವು ನೋಡುತ್ತೇವೆ. ಇಲ್ಲಿ ಆ ಒಂದು ಲಿಂಗ ಭೇದಗಳನ್ನು ಅಥವಾ ಲಿಂಗ ಒಂದು ಸ್ಪರ್ಧೆಯನ್ನು ನಾವು ಇಲ್ಲಿಂದ ಕಾಣಬಹುದು. In Genesis 3, the man and woman sin against God. ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಸ್ತ್ರೀ ಪುರುಷರು ದೇವರ ವಿರುದ್ಧವಾಗಿ ಪಾಪ ಮಾಡಿದರು. They disobey God's command and ate from the tree of the knowledge of good and evil. ದೇವರ ಆಜ್ಞೆಗೆ ಅವಿಧೇಯರಾಗಿ ಆ ಒಂದು ಮರದ ಹಣ್ಣನ್ನು ಅವರು ತಿಂದರು. ಒಳ್ಳೆಯದು ಕೆಟ್ಟದನ್ನ ಅರಿವು ಕೊಡುವ, knowledge of good and evil. ಒಳ್ಳೆಯದನ್ನು ಕೆಟ್ಟದನ್ನು ಅರಿವು ಕೊಡುವ ಆ ಒಂದು ಮರದಿಂದ ಅವರು ತಿಂದರು. This disobedience and resulting judgment is called the fall of man. ಈ ಅವಿಧೇಯತೆ ಮತ್ತು ನ್ಯಾಯ ತೀರ್ಪು ಮನುಷ್ಯರ ಬೀಳುವಿಕೆ ಎಂಬುದಾಗಿ ನಾವು ನೋಡುತ್ತೇವೆ. Genesis 3 explains why men and women have to toil in agony and conflict all the days of their life until they die. ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಸ್ತ್ರೀ ಪುರುಷರು ಅವರು ಸಾಯುವ ತನಕ ಯಾಕೆ ಅವರು ಕಷ್ಟಪಟ್ಟು ದುಡಿದು ಶ್ರಮ ಪಡಬೇಕೆಂಬುದಾಗಿ ಕಾರಣವು ತಿಳಿಸಲ್ಪಟ್ಟಿದೆ. Sin has brought this dilemma. ಪಾಪವು ಈ ಒಂದು ತೊಂದರೆ, ಈ ಒಂದು ಸಂಗತಿಯನ್ನು ಇಕ್ಕಟ್ಟನ್ನು ತಂದಿದೆ. And nothing short of the removal of sin will end this conflict. ಈ ಒಂದು ಹೋರಾಟವನ್ನು ಪಾಪವು ತೆಗೆಯಲ್ಪಡುವ ತನಕ ಈ ಹೋರಾಟ ಇರುತ್ತದೆ. How long this conflict will be there? Until God removes sin, we get a new glorified body. And when we are in heaven, that's only when this conflict will end. ಈ ಹೋರಾಟ ಯಾವಾಗ ಕೊನೆಗಾಣುತ್ತದೆ ಎಂಬುದಾಗಿ ನೋಡುವಾಗ ದೇವರು ಆ ಪಾಪವನ್ನು ತೆಗೆದು ನಮಗೆ ಮಹಿಮೆಯ ಶರೀರ ಕೊಡುವ ತನಕ ಈ ಹೋರಾಟ ಇರುತ್ತದೆ. So chapter 3 is what made this relationship worse. 3ನೇ ಅಧ್ಯಾಯ ಈ ಸಂಬಂಧವನ್ನು ತುಂಬಾ ಒಂದು ಕೆಟ್ಟದಾಗಿ ಮಾಡಿದ ಒಂದು ಸಂಗತಿಯಾಗಿದೆ. Let us read that account. We are going to read a few verses from chapter 3. ಆದಿಕಾಂಡ 3ನೇ ಅಧ್ಯಾಯದಿಂದ ಕೆಲವು ವಾಕ್ಯ ಭಾಗಗಳನ್ನು ನಾವು ಓದಿಕೊಳ್ಳುತ್ತೇವೆ. Let's read chapter 3 verse 1. 3ನೇ ಅಧ್ಯಾಯ 1ನೇ ವಚನ. ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು. Verse 6. 6ನೇ ವಚನ. ಆಗ ಸ್ತ್ರೀಯು, ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನು ತಿಂದನು. Verse 9. 9ನೇ ವಚನ. ಯೆಹೋವ ದೇವರು ಮನುಷ್ಯನನ್ನು, ನೀನು ಎಲ್ಲಿರುತ್ತಿ ಎಂದು ಕೂಗಿ ಕೇಳಲು. Verse 16. 16ನೇ ವಚನ. ಆಮೇಲೆ ಸ್ತ್ರೀಗೆ, ನೀನು ಗರ್ಭಿಣಿಯಾಗಿರುವ ಕಾಲದಲ್ಲಿ ಬಹು ಸಂಕಟ ಪಡಬೇಕೆಂದು ನಾನು ನೇಮಿಸಿದ್ದೇನೆ. ಕಷ್ಟದಿಂದಲೇ ಮಕ್ಕಳನ್ನು ಹೆರುವಿ, ಗಂಡನ ಮೇಲೆ ನಿನಗೆ ಆಶೆ ಇರುವುದು, ಅವನು ನಿನಗೆ ಒಡೆಯನಾಗುವನು. Verse 17 and verse 19. 17 ಮತ್ತು 19. ಮತ್ತು ಪುರುಷನಿಗೆ, ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ನಿನ್ನ ಜೀವಮಾನವೆಲ್ಲ ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು. ಆ ಭೂಮಿಯಲ್ಲಿ ಮುಳ್ಳುಗಿಡಗಳು ಕಳೆಗಳು ಬಹಳವಾಗಿ ಹುಟ್ಟುವವು. ಹೊಲದ ಬೆಲೆಯನ್ನು ಅನುಭವಿಸುವಿ. ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು. ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ, ನೀನು ಪುನಃ ಮಣ್ಣಿಗೆ ಸೇರತಕ್ಕವನಾಗಿದ್ದಿ ಎಂದು ಹೇಳಿದನು. Okay, as we are looking at chapter 3, 3ನೇ ಅಧ್ಯಾಯವನ್ನು ನಾವು ನೋಡುತ್ತಿರುವಾಗ Christian feminist insist that Genesis 3 is the first place of introduction of the concept of
headship and submission. ಕ್ರೈಸ್ತತ್ವದಲ್ಲಿ ಇರುವ ಸ್ತ್ರೀವಾದಿಯು ಈ ಒಂದು ಶಿರಸ್ ಅಥವಾ ನಾಯಕತ್ವದ ವಿಷಯವಾಗಿ ಮೊದಲನೇದಾಗಿ 3ನೇ ಅಧ್ಯಾಯದಲ್ಲಿ ಅಲ್ಲಿ ತಿಳಿಸಲ್ಪಟ್ಟಿದೆ ಎಂಬುದಾಗಿ ಅವರು ಹೇಳುತ್ತಾರೆ. Headship and submission. ಒಂದು ನಾಯಕತ್ವ ಮತ್ತು ಅಧೀನತೆಯ ವಿಷಯವಾಗಿ. They think that in Genesis 2, men and women were equal. There was no headship submission. ಆದಿಕಾಂಡ 2ನೇ ಅಧ್ಯಾಯದಲ್ಲಿ ಸ್ತ್ರೀ ಪುರುಷರು ಸಮವಾಗಿದ್ದರು, ಅಲ್ಲಿ ನಾಯಕತ್ವ ಅಥವಾ ಅಧೀನತೆ ಈ ಎರಡು ಇರಲಿಲ್ಲ ಎಂಬುದಾಗಿ. We already seen that is not the case as we studied chapter 1 and 2. 1 ಮತ್ತು 2ನೇ ಅಧ್ಯಾಯವನ್ನು ಧ್ಯಾನ ಮಾಡುತ್ತಿರುವಾಗ ಹಾಗೆ ಅಲ್ಲ ಎಂಬುದಾಗಿ ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. These feminist women in Christendom, they say the fall of the woman made women to be subordinate to man. ಕ್ರೈಸ್ತತ್ವದಲ್ಲಿರುವ ಸ್ತ್ರೀವಾದಿಗಳು ಹೇಳುವುದೇನೆಂದರೆ, ಅವಳು ಪಾಪ ಮಾಡಿದ್ರಿಂದ ಅಥವಾ ಫಲವನ್ನು ತಿಂದ ಕಾರಣದಿಂದ ಆಕೆ ಅಧೀನಲಾಗಬೇಕಾಗಿತ್ತು ಎಂಬುದಾಗಿ ಅವರು ತಿಳಿಸುತ್ತಿದ್ದಾರೆ. Before that, in chapter 2, there was no headship or submission. That is what they argue. ಅದಕ್ಕೆ ಮುಂಚಿತವಾಗಿ 2ನೇ ಅಧ್ಯಾಯದಲ್ಲಿ ಅಲ್ಲಿ ಆ ನಾಯಕತ್ವವಾಗಲಿ ಅಥವಾ ಅಧೀನತ್ವ ಈ ಎರಡು ಇರಲಿಲ್ಲ ಎಂಬುದಾಗಿ ಅವರ ಒಂದು ವಾದವಾಗಿದೆ. But Bible believing complementarian view disagree with this. ಆದರೆ ಸತ್ಯವೇದವನ್ನು ನಂಬುವವರು ಈ ಒಂದು ಮಾತನ್ನು ಅವರು ನಿರಾಕರಿಸುವವರಾಗಿದ್ದಾರೆ. They see and they insist that headship and submission is in Genesis 2. ಆದರೆ ಅವರು ಹೇಳುವುದೇನೆಂದ್ರೆ ನಾಯಕತ್ವ ಮತ್ತು ಅಧೀನತ್ವ 2ನೇ ಅಧ್ಯಾಯದಲ್ಲಿ ಉಂಟು ಎಂಬುದಾಗಿ. Before sin entered man, God has instituted these two different roles. ಪಾಪ ಪ್ರವೇಶಿಸುವುದಕ್ಕೆ ಮುಂಚಿತವಾಗಿ ದೇವರು ಈ ಎರಡು ಪಾತ್ರಗಳನ್ನು ಸ್ಥಾಪಿಸಿದನು. Leadership and submission. ನಾಯಕತ್ವ ಮತ್ತು ಅಧೀನತ್ವ. The fall of man in chapter 3 corrupted it, but it was not instituted in chapter 3, it was instituted in chapter 2. ಆದರೆ 3ನೇ ಅಧ್ಯಾಯದಲ್ಲಿ ಪಾಪ ಪ್ರವೇಶಿಸಿತು, ಆದರೆ ಈ ವಿಷಯವು 2ನೇ ಅಧ್ಯಾಯದಲ್ಲಿ ಸ್ಥಾಪಿಸಲ್ಪಟ್ಟಿದೆ, 3ನೇ ಅಧ್ಯಾಯದಲ್ಲಿ ಸ್ಥಾಪಿಸಲ್ಪಡಲಿಲ್ಲ. But the sin and fall of man corrupted that relationship and brought conflict. ಆದರೆ ಆ ಪಾಪ ಪ್ರವೇಶನ ಅಥವಾ ಮನುಷ್ಯನ ಪಾಪ ಬಿದ್ದ ನಂತರ ಈ ಒಂದು ವಿಷಯದಲ್ಲಿ ಒಂದು ಹೋರಾಟವನ್ನು ಉಂಟು ಮಾಡಿತು. From chapter 3 we are going to look at three events. 3ನೇ ಅಧ್ಯಾಯದಲ್ಲಿ 3 ಘಟನೆಗಳನ್ನು ನಾವು ನೋಡಲಿಕ್ಕಿದ್ದೇವೆ. First we are going to look at Eve's deception. ಮೊದಲನೇದಾಗಿ ಹವ್ವಳು ವಂಚಿಸಲ್ಪಟ್ಟ ವಿಷಯವನ್ನು ಗಮನಿಸುತ್ತೇವೆ. It was not by chance that Satan appealed first to the woman rather than the man. ಇಲ್ಲಿ ಸೈತಾನನು ಅಥವಾ ಸರ್ಪವು ಪುರುಷನಿಗೆ ಬದಲಾಗಿ ಸ್ತ್ರೀಗೆ ಬಂದು ಮಾತನಾಡಿದ್ದು ಅದೊಂದು ಆಕಸ್ಮಿಕವಾಗಿ ನಡೆದ ಒಂದು ಕಾರ್ಯವಲ್ಲ. Like every master deceiver, ಪ್ರತಿಯೊಂದು ಒಬ್ಬ ವಂಚಿಸುವ ಒಬ್ಬ ಮೂಲ ವ್ಯಕ್ತಿಯಾಗಿ Satan was looking for the best way to sell his lies. ತನ್ನ ಸುಳ್ಳನ್ನು ಮಾರಾಟ ಮಾಡುವುದಕ್ಕೆ ಸೂಕ್ತವಾದ ಅಥವಾ ಉತ್ತಮವಾದ ಮಾರ್ಗವನ್ನು ಹುಡುಕುತ್ತಿದ್ದನು. ವ್ಯಕ್ತಿಯನ್ನು ಹುಡುಕುತ್ತಿದ್ದನು. Knowing God's creation design for the two sexes, he realized that the woman would be more susceptible of the two. ದೇವರ ಸೃಷ್ಟಿಯನ್ನು ಆತನು ಬಲ್ಲವನಾಗಿದ್ದು ಕ್ರಮವನ್ನು ಬಲ್ಲವನಾಗಿದ್ದು ಈ ಇಬ್ಬರಲ್ಲಿ ಹವ್ವಳು ಆಕೆ ಬೀಳಬಹುದು, ಪ್ರೇರಣೆಗೆ ಒಳಪಡುವುದಕ್ಕೆ ಸಾಧ್ಯತೆ ಇದೆ ಎಂದು ಅವನು ಗೊತ್ತಾಯಿತು. ಪ್ರೇರಣೆಗೆ ಒಳಪಡುವುದಕ್ಕೆ ಸಾಧ್ಯತೆ ಇದೆ ಎಂಬುದಾಗಿ ಸರ್ಪವು ತಿಳ್ಕೊಂಡಿತ್ತು. In his subtle ಕುಯುಕ್ತಿ he was right. ತನ್ನ ಕುಯುಕ್ತಿಯಲ್ಲಿ ಸರ್ಪವು ಅದು ಸರಿಯಾಗಿ ಅರ್ಥ ಮಾಡಿಕೊಂಡಿತ್ತು. Because in verse 13 in chapter 3, the woman herself frankly admits to God that Satan deceived her. Please read chapter 3 verse 13. 3ನೇ ಅಧ್ಯಾಯ 13ನೇ ವಚನದಲ್ಲಿ ಯೆಹೋವ ದೇವರು ಸ್ತ್ರೀಯನ್ನು ಇದೇನು ನೀನು ಮಾಡಿದ್ದು ಎಂದು ಕೇಳಲು ಸ್ತ್ರೀಯು ಸರ್ಪವು ನನ್ನನ್ನು ವಂಚಿಸಿತು, ನಾನು ತಿಂದೇನೆ ಎಂದು ಉತ್ತರ ಕೊಟ್ಟಳು. So she
she was susceptible and she fell to that deception and she admits that. ಆಕೆ ಆ ಒಂದು ಪ್ರೇರಣೆಗೆ ಒಳಗಾದಲು ಮತ್ತು ತಾನು ವಂಚಿಸಲ್ಪಟ್ಟಳು ಎಂಬುದಾಗಿಯೂ ಸಹ ಒಪ್ಪಿಕೊಂಡಳು. And Satan deceived her. ಆ ಸೈತಾನನು ಆಕೆಯನ್ನು ವಂಚಿಸಿದನು. Satan struck at the woman first. ಆ ಸೈತಾನನು ಸ್ತ್ರೀಯನ್ನು ಮೊದಲನೇದಾಗಿ ಹೊಡೆದನು. Attacking not only what God has said about the knowledge, the tree of knowledge of good and evil. ಒಳ್ಳೆದರ ಮತ್ತು ಕೆಟ್ಟದರ ಅರಿವನ್ನು ಹುಟ್ಟಿಸುವ ಮರದ ವಿಷಯವಾಗಿ ಮಾತ್ರವಲ್ಲದೆ also attacking God's order for the couple's relationship. She as the helper and he as the leader. It was an attack on that also. ಆ ಒಂದು ವಿಷಯ ಮಾತ್ರವಲ್ಲದೆ ಅಥವಾ ಪುರುಷನು ಮತ್ತು ಸ್ತ್ರೀಯ ಆ ಒಂದು ಕ್ರಮದ ಒಂದು ವಿಷಯವಾಗಿಯೂ ಸಹ ಆಕ್ರಮಿಸುವ ಹಾಗೆ ಈ ಒಂದು ಸಂಗತಿಯನ್ನು ಆತನು ಸರ್ಪವು ಮಾಡಿತು. I hope my sisters understand that. ಸಹೋದರರು ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಂಬುದಾಗಿ ನನ್ನ ನಿರೀಕ್ಷೆ. Satan was attacking her not only for eating that, but he was attacking the relationship between the role difference that God has instituted. He was attacking that also. ಆ ಒಂದು ಮರದ ಹಣ್ಣನ್ನು ತಿನ್ನುವ ಒಂದು ವಿಷಯದಲ್ಲಿ ಮಾತ್ರವಲ್ಲದೆ ಆ ದೇವರು ಸ್ಥಾಪಿಸಿದ ಆ ಒಂದು ಪಾತ್ರ ವ್ಯತ್ಯಾಸವು ಆ ಒಂದು ವಿಷಯವನ್ನು ಸಹ ಆಕ್ರಮಿಸುವ ಒಂದು ಕಾರ್ಯವನ್ನು ಮಾಡಿದನು. So there are two damage. ಎರಡು ಅಪಾಯ ಇಲ್ಲಿ ಉಂಟಾಗಿದೆ. One theologian remarks like this. ಒಬ್ಬ ದೈವಶಾಸ್ತ್ರ ಪಂಡಿತರು ಈ ರೀತಿಯಾಗಿ ಹೇಳಿದ್ದಾರೆ. The fall is therefore not only a rebellion of mankind against God, ಅದು ಮಾತ್ರವಲ್ಲ, ಮನುಷ್ಯನು ಪಾಪದಲ್ಲಿ ಬೀಳುವುದು ದೇವರಿಗೆ ತಿರುಗಿ ಬೀಳುವ ಒಂದು ಸಂಗತಿ ಮಾತ್ರವಲ್ಲದೆ setting aside the divinely appointed order of male and female. ಆ ಸ್ತ್ರೀ ಪುರುಷರು ಅವರ ಒಂದು ಕ್ರಮ ಏನೆಂಬುದಾಗಿ ಸ್ಥಾಪಿಸಲ್ಪಡುವ ಒಂದು ಸಂಗತಿಯೂ ಸಹ ಇದರಲ್ಲಿ ಒಳಗೊಂಡಿದೆ. Okay, so that's the first thing we notice, Eve's deception. ಮೊದಲನೇದಾಗಿ ನಾವು ಗಮನಿಸಿದ್ದು ಹವ್ವಳು ವಂಚಿಸಲ್ಪಟ್ಟಿತು. Secondly, we see Eve's penalty. ಎರಡನೇದಾಗಿ ಹವ್ವಳ ಶಿಕ್ಷೆ ಏನೆಂಬುದಾಗಿ ನಾವು ಗಮನಿಸುತ್ತೇವೆ. As a result of her sin, ಆಕೆಯ ಪಾಪದ ಒಂದು ಪರಿಣಾಮವಾಗಿ Eve would be affected with pain in her chief role as mother and wife. ಆಕೆಯ ಒಂದು ಪಾತ್ರ ಆ ಒಂದು ತಾಯಿ ಮತ್ತು ಪತ್ನಿಯಾಗಿ ಆ ಒಂದು ವಿಷಯದಲ್ಲಿಯೂ ಆಕೆಗೆ ಪರಿಣಾಮ ಬೀಳುತ್ತದೆ ಎಂಬುದಾಗಿ ನಾವು ನೋಡಬಹುದು. Read verse 3:16. 3ನೇ ಅಧ್ಯಾಯ 16ನೇ ವಚನದಲ್ಲಿ, ಆಮೇಲೆ ಸ್ತ್ರೀಗೆ, ನೀನು ಗರ್ಭಿಣಿಯಾಗಿರುವ ಕಾಲದಲ್ಲಿ ಬಹು ಸಂಕಟ ಪಡಬೇಕೆಂದು ನಾನು ನೇಮಿಸಿದ್ದೇನೆ. ಕಷ್ಟದಿಂದಲೇ ಮಕ್ಕಳನ್ನು ಹೆರುವಿ, ಗಂಡನ ಮೇಲೆ ನಿನಗೆ ಆಶೆ ಇರುವುದು. Okay, only the first part. The first part of Eve's penalty for her transgression, ಅವಳು ಮಾಡಿದ ಉಲ್ಲಂಘನೆಗೆ, the penalty was that it will affect her role as a mother. ಆಕೆ ಉಲ್ಲಂಘನೆ ಮಾಡಿದ್ರಿಂದ ಮೊದಲನೇ ಒಂದು ಶಿಕ್ಷೆ ಏನೆಂಬುದಾಗಿ ನೋಡುವಾಗ ಆಕೆ ತಾಯಿಯಾಗಿ ಆಕೆಗೆ ಪರಿಣಾಮ ಬೀಳುತ್ತದೆ. I will greatly multiply when she bring forth children. ಮಕ್ಕಳನ್ನು ಹೆರುವಾಗ ಅದು ಬಹುಸಂಖ್ಯೆಯಲ್ಲಿ ಅದು ಅಭಿವೃದ್ಧಿ ಆಗುತ್ತದೆ. Please listen carefully. ಜಾಗ್ರತೆಯಿಂದ ಈ ಮಾತನ್ನು ಕೇಳಿರಿ. The second part of Eve's penalty relates to her marital relationship. ಸ್ತ್ರೀಯ ಒಂದು ಎರಡನೇ ಒಂದು ಶಿಕ್ಷೆ ಏನೆಂಬುದಾಗಿ ನೋಡುವಾಗ ಆಕೆ ಮದುವೆ ಸಂಬಂಧದ ಒಂದು ಪರಿಣಾಮವನ್ನು ಗಮನಿಸುತ್ತೇವೆ. That's why we read the second part. Your desire will be for your husband and he will rule over you. ಎರಡನೇ ಭಾಗ ಆ ವಾಕ್ಯದ 16ನೇ ವಾಕ್ಯದ ಎರಡನೇ ಭಾಗದಲ್ಲಿ, ಗಂಡನ ಮೇಲೆ ನಿನಗೆ ಆಶೆ ಇರುವುದು, ಅವನು ನಿನಗೆ ಒಡೆಯನಾಗುವನು. You know that desire is not a good desire, okay? ಇಲ್ಲಿ ಗಂಡನ ಮೇಲೆ ನಿನಗೆ ಆಶೆ ಇರುವುದು ಎಂಬುದಾಗಿ ಹೇಳುವಾಗ ಇದು ಒಳ್ಳೆ ಆಶೆ ಅಲ್ಲ. And he will rule over you. ಅವನು ನಿನಗೆ ಒಡೆಯನಾಗುವನು. This desire of the woman and the man to make her rule over her, this is where the conflict among gender comes. ಇಲ್ಲಿ ಲಿಂಗ ಹೋರಾಟವು ಇಲ್ಲಿ ಅದು ಪ್ರಾರಂಭವಾಗುತ್ತದೆ. ಗಂಡನ ಮೇಲೆ ನಿನಗೆ ಆಶೆ ಇರುವುದು ಅಥವಾ ಅವನು ನಿನಗೆ ಒಡೆಯನಾಗುವನು ಎಂಬ ಒಂದು ವಿಷಯದಲ್ಲಿ ಪ್ರಾರಂಭವಾಗುತ್ತದೆ. This is where the battle of the sexes. ಇಲ್ಲಿ ಆ ಲಿಂಗದ ಒಂದು ಹೋರಾಟ ಪ್ರಾರಂಭ.
What is that word desire means? Maybe little difficult to interpret. ಗಂಡನ ಮೇಲೆ ನಿನಗೆ ಆಶೆ ಇರುವುದು, ಈ ಆಶೆ ಎಂಬುದಾಗಿ ಹೇಳುವಾಗ ಇದು ವಿವರಿಸುವುದಕ್ಕೆ ಸ್ವಲ್ಪ ಕಷ್ಟವಾಗಿರಬಹುದು. But we have a clue in chapter 4 verse 7. ಆದರೆ 4ನೇ ಅಧ್ಯಾಯ 7ನೇ ವಚನದಲ್ಲಿ ಇದಕ್ಕೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಒಂದು ಸಲಹೆ ಉಂಟು. You are making notes, combine these things so you will understand. ನೀವು ಬರೆದುಕೊಳ್ಳುವುದಾದ್ರೆ ಎಲ್ಲ ವಿಷಯಗಳನ್ನು ಬರೆದು ನೀವು ಅರ್ಥ ಮಾಡಿಕೊಳ್ಳಿರಿ. And read chapter 4 verse 7. 4ನೇ ಅಧ್ಯಾಯ 7ನೇ ವಚನದಲ್ಲಿ, ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು, ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದನು. Yeah, in Kannada it is not, it says its desire is towards Papa, the desire is towards you. Papa wanted to take over you. ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಅಥವಾ ನಿನ್ನ ಮೇಲೆ ಆಶೆ ಇರುವುದೆಂಬುದಾಗಿ ನಾವು ನೋಡುತ್ತೇವೆ. This is God's word to Cain after he was unhappy with God accepting Abel's sacrifice and rejecting his sacrifice. ದೇವರು ಏಬೇಲನ ಕಾಣಿಕೆಯನ್ನು ಸ್ವೀಕರಿಸಿಕೊಂಡನು ಮತ್ತು ಕಾಯಿನನ ಕಾಣಿಕೆಯನ್ನು ತಿರಸ್ಕರಿಸಿದ ನಂತರ ದೇವರು ಕಾಯಿನನಿಗೆ ಹೇಳಿದ ಮಾತು ಇದಾಗಿದೆ. So the desire in chapter 3 is that the woman want to take over the role of man. ಇಲ್ಲಿ ಗಂಡನ ಮೇಲೆ ನಿನಗೆ ಆಶೆ ಇರುವುದು ಎಂಬುದಾಗಿ ಹೇಳುವಾಗ ಆ ಆಶೆ ಏನೆಂಬುದಾಗಿ ನೋಡುವಾಗ ಆ ಪುರುಷನ ಪಾತ್ರವನ್ನು ಸ್ತ್ರೀ ತೆಗೆದುಕೊಳ್ಳಬೇಕೆಂಬ ಒಂದು ಆಶೆ. Sin's desire is to capture you, to control you, to make you enslaved. ಪಾಪದ ಆಶೆ ಏನೆಂಬುದಾಗಿ ನೋಡುವಾಗ ನಿಮ್ಮನ್ನು ಆಕ್ರಮಿಸಿ, ನಿಮ್ಮನ್ನು ನಿಯಂತ್ರಿಸಿ, ನಿಮ್ಮನ್ನು ಗುಲಾಮರಾಗಿ ಮಾಡಬೇಕೆಂಬುದಾಗಿ. So this conflict started there in chapter 3. ಈ ಹೋರಾಟ 3ನೇ ಅಧ್ಯಾಯದಲ್ಲಿ ಪ್ರಾರಂಭವಾಯಿತು. It is clear that man-woman relationship is distorted and the woman is especially frustrated by this relationship. ಇಲ್ಲಿ ಸ್ತ್ರೀ ಪುರುಷರ ಸಂಬಂಧವು ಅದು ಕ್ಷೀಣವಾಗಿದೆ. ವಿಶೇಷವಾಗಿ ಸ್ತ್ರೀಯು ಈ ಒಂದು ವಿಷಯದಲ್ಲಿ ಆಕೆ ತುಂಬಾ ಗಲಿಬಿಲಿಗೆ ಒಳಗಾಗಿದ್ದಾಳೆ, ನಿರಾಶೆಗೊಂಡಿದ್ದಾಳೆ. See, but Bible always tells the women in New Testament, whether it is Ephesians or Colossians, tells the wife to submit to the husband. ಹೊಸ ಒಡಂಬಡಿಕೆಯಲ್ಲಿ ಸತ್ಯವೇದ ಹೇಳುವುದೇನೆಂದ್ರೆ ಎಫೆಸದಲ್ಲಿ ಅಥವಾ ಕೊಲೊಸಿಯಲ್ಲಿ ಸ್ತ್ರೀಯರು ಅಥವಾ ಹೆಂಡತಿಯರು ತಮ್ಮ ಗಂಡಂದಿರಿಗೆ ಅಧೀನರಾಗಿರಬೇಕೆಂಬುದಾಗಿ. Never told the husband to make her submit. ಆದರೆ ಎಂದಿಗೂ ಗಂಡನಿಗೆ ನಿಮ್ಮ ಹೆಂಡತಿಯನ್ನು ಅಧೀನಪಡಿಸಿರಿ ಎಂಬುದಾಗಿ ಅಲ್ಲಿ ತಿಳಿಸಲ್ಪಡಲಿಲ್ಲ. It is a willful, voluntarily submission to the command of the Lord. ಅದರ ಬದಲಾಗಿ ದೇವರ ಆಜ್ಞೆಗೆ ಅವರು ಆ ಸ್ತ್ರೀಯರು ಮನಪೂರ್ವಕವಾಗಿ ಸ್ವಚಿತ್ತದಿಂದ ಅವರು ಅಧೀನರಾಗಿರಬೇಕು. The command is given to the sisters, to the wives to submit, not the husband to make them submit. ಆ ಸ್ತ್ರೀಯರು ಅಥವಾ ಹೆಂಡತಿಯರು ಅವರು ಅಧೀನರಾಗಿರಬೇಕೆಂಬುದಾಗಿ ಆಜ್ಞಾಪಿಸಲ್ಪಟ್ಟಿದೆ, ಆದರೆ ಗಂಡನು ಅವರನ್ನು ಅಧೀನಪಡಿಸಿರಿ ಎಂಬುದಾಗಿ ಆಜ್ಞಾಪಿಸಲ್ಪಡಲಿಲ್ಲ. But in chapter 3 we saw that conflict started there. She desired his position, and what he will do in turn, he will rule over her with the hardship. ಅದರ 3ನೇ ಅಧ್ಯಾಯದಲ್ಲಿ ಈ ಹೋರಾಟ ಪ್ರಾರಂಭವಾಗಿದೆ. ಸ್ತ್ರೀಯು ಗಂಡನ ಪಾತ್ರವನ್ನು ತೆಗೆದುಕೊಳ್ಳಬೇಕೆಂಬ ಒಂದು ಆಶೆ ಇರುತ್ತದೆ, ಆದರೆ ಗಂಡನು ಒಡೆಯನಾಗಿ ಆಡಳಿತ ಮಾಡುವವನಾಗಿರುತ್ತಾನೆ. He will ವಶಪಡಿಸುವುದು, he will try to rule over her. ಆಕೆಯನ್ನು ವಶಪಡಿಸಿಕೊಳ್ಳುವುದಕ್ಕೆ ಗಂಡನು ಪ್ರಯತ್ನ ಮಾಡುವನು. You remember in 1 Peter chapter 5 when elders are told to rule not by force, okay, ದೊರೆತನ ಮಾಡುವರಾಗಿ ಅಲ್ಲ, ಮಂದೆಗೆ ಮಾದರಿ. So this is what there should have been it should be complementing one another, but conflict started there in chapter 3. 3ನೇ ಅಧ್ಯಾಯದಲ್ಲಿ ಒಬ್ಬರೊಬ್ಬರು ಪೂರಕವಾಗಿರಬೇಕು, ಆದ್ರೆ ಇಲ್ಲಿ ಹೋರಾಟ ಪ್ರಾರಂಭವಾಗಿದೆ. 1 ಪೇತ್ರ 5ನೇ ಅಧ್ಯಾಯದಲ್ಲಿ ಸಭಾ ಹಿರಿಯರಿಗೆ ಹೇಳುವ ಒಂದು ಮಾತು, ಅವರು ಮಂದೆಯ ಮೇಲೆ ದೊರೆತನ ಮಾಡುವವರಾಗಿರಬಾರದು, ಆದ್ರೆ ಅವರು
ಅವರು ಸೇವೆ ಮಾಡುವವರಾಗಿರಬೇಕು, ಮುಂದಕ್ಕೆ ಮಾದರಿಯಾಗಿರ್ಬೇಕು. ಮಾದರಿಯಾಗಿರಬೇಕು. The husband should be an example to the wife. ಗಂಡನು ಹೆಂಡತಿಗೆ ಮಾದರಿಯಾಗಿರಬೇಕು. See, so this conflict will not be removed from the earth until the end, until we reach our glorified body. ನಾವು ಮಹಿಮೆಯ ಶರೀರ ಪಡೆದುಕೊಳ್ಳುವ ತನಕ ಈ ಹೋರಾಟ ಮುಗಿದು ಹೋಗುವುದಿಲ್ಲ. I don't know if you have that conflict in your family. ನಿಮ್ಮ ಕುಟುಂಬದಲ್ಲಿ ಇಂಥ ಹೋರಾಟ ಇದೆಯೋ ಇಲ್ಲವೋ ಎಂಬುದಾಗಿ ನನಗೆ ಗೊತ್ತಿಲ್ಲ. You don't have it, and if you are complimenting one another, praise God. ನಿಮಗೆ ಈ ಹೋರಾಟ ಇಲ್ಲದೇ ಇರುವುದಾದ್ರೆ, ಒಬ್ಬರನ್ನೊಬ್ಬರು ಪೂರಕವಾಗಿ ಜೀವಿಸುವುದಾದ್ರೆ ದೇವರಿಗೆ ಸ್ತೋತ್ರ. But many families have conflict. ಆದ್ರೆ ಅನೇಕ ಕುಟುಂಬಗಳಲ್ಲಿ ಈ ಹೋರಾಟ ಉಂಟು. Only in Christ, with the fruit of the Holy Spirit, a husband and wife can complement and fulfill these role differences without any force. ಕ್ರಿಸ್ತನಲ್ಲಿ ಮಾತ್ರ ಪವಿತ್ರಾತ್ಮನ ಫಲದಿಂದ ಆ ಸ್ತ್ರೀ ಪುರುಷರು ಗಂಡ ಹೆಂಡತಿಯರು ಪೂರಕವಾಗಿದ್ದು ಒಬ್ಬರಿಗೊಬ್ಬರು ಪೂರಕವಾಗಿಯೂ ಈ ಪಾತ್ರವನ್ನು ನೆರವೇರಿಸಲಿಕ್ಕೆ ಸಾಧ್ಯವಿದೆ. I want all the brothers and sisters to know, for the leadership, headship of the man, Jesus Christ is example. He is the head of the church. For submission, Jesus Christ is the example for my sisters, because Christ submitted to the Father and came as a servant here to be a helper for us. ಸಹೋದರರಿಗೆ ಕ್ರಿಸ್ತನು ಆತನು ಮಾದರಿಯಾಗಿದ್ದಾನೆ, ಆತನು ಸಭೆಗೆ ಶಿರಸನಾಗಿದ್ದಾನೆ. ಅದೇ ರೀತಿಯಾಗಿ ಅಧೀನತೆಗೂ ಕ್ರಿಸ್ತನು ಆತನು ಕರ್ತನಾದ ಯೇಸು ಕ್ರಿಸ್ತನು ಮಾದರಿ ಆಗಿದ್ದಾನೆ. ಈ ಲೋಕಕ್ಕೆ ಬಂದು ತಂದೆಯಾದ ದೇವರಿಗೆ ಆತನು ಅಧೀನನಾಗಿ ಅಥವಾ ತನ್ನನ್ನೇ ಅಧೀನಪಡಿಸಿಕೊಂಡನು. We don't see any conflict. Our example, whether it is husband or wife, our example is Jesus Christ. ನಾವು ಸ್ತ್ರೀ ಪುರುಷರು ಅಥವಾ ಗಂಡ ಹೆಂಡತಿಯರಾಗಿರಬಹುದು, ಯಾವ ಹೋರಾಟವೂ ಇರಬಾರದು, ಆದ್ರೆ ನಮ್ಮ ಮಾದರಿ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಆಗಿದ್ದಾನೆ. So we saw two things. We saw Eve's deception and Eve's penalty. ಎರಡು ವಿಷಯಗಳನ್ನು ನಾವು ನೋಡುತ್ತಾ ಬಂದೆವು. ಮೊದಲನೇದಾಗಿ ಹವ್ವಳು ವಂಚಿಸಲ್ಪಟ್ಟಳು, ಎರಡನೇದಾಗಿ ಹವ್ವಳ ಶಿಕ್ಷೆ ಏನೆಂಬುದಾಗಿ ನೋಡುತ್ತಾ ಬಂದೆವು. If this conflict is in our family, we need to repent of our failure and ask the Lord to help us. By His grace, we can do this and have a meaningful family and assembly life. ನಮ್ಮ ಕುಟುಂಬದಲ್ಲಿ ಈ ಹೋರಾಟ ಇರುವುದಾದ್ರೆ ನಾವು ಅರಿಕೆ ಮಾಡಿ ಪಶ್ಚಾತ್ತಾಪಪಟ್ಟು ತಿರುಗಿ ಬರುವವರಾಗಿರಬೇಕು. ದೇವರ ಕೃಪೆಯನ್ನು ಬೇಡಿಕೊಂಡು ಆ ದೇವರ ಕೃಪೆಯಿಂದ ನಾವು ಜೀವಿಸಲಿಕ್ಕೆ ಸಾಧ್ಯವಿದೆ. This is true in the family and also in the assembly, local church. ಸಭೆ ಕುಟುಂಬದಲ್ಲಿಯೂ ಮತ್ತು ಸ್ಥಳೀಯ ಸಭೆಯಲ್ಲೂ ಈ ವಿಷಯ ಸತ್ಯವಾಗಿದೆ. So now the thirdly we look at Adam's penalty, his judgment. ಮೂರನೇದಾಗಿ ಆದಾಮನ ಶಿಕ್ಷೆ ಕುರಿತಾಗಿ ನೋಡುತ್ತೇವೆ. God cursed the ground because of Adam's sin. ಆದಾಮನು ಪಾಪ ಮಾಡಿದ್ರಿಂದ ದೇವರು ಭೂಮಿಯನ್ನು ಶಪಿಸಿದನು. If God cursed Adam and Eve, then they would have been cursed forever. ದೇವರು ಒಂದು ವೇಳೆ ಆದಾಮ ಹವ್ವಳನ್ನು ಶಪಿಸದಿದ್ರೆ ಅವರು ನಿತ್ಯಕ್ಕೂ ಆ ಒಂದು ಶಾಪ ಅವರಿಗೆ ತಗಲಿತಿತ್ತು. But instead of the curse falling on them, the curse fell on the ground from where they were taken. ಆದ್ರೆ ಆ ದೇವರು ಅವರಿಬ್ಬರನ್ನು ಶಪಿಸುವ ಬದಲಾಗಿ ಅವರು ಎಲ್ಲಿಂದ ಅವರನ್ನು ತೆಗೆದರೋ ಆ ಭೂಮಿಯನ್ನು ದೇವರು ಶಪಿಸಿದನು. But yet God held Adam accountable, because God asked him, why have you done like this? ಆದರೂ ದೇವರು ಆದಾಮನಲ್ಲಿ ಆ ಲೆಕ್ಕವನ್ನು ಕೇಳಿಕೊಂಡನು. ನೀನು ಯಾಕೆ ಈ ಕಾರ್ಯವನ್ನು ಮಾಡಿದೆ ಎಂಬುದಾಗಿ ದೇವರಲ್ಲಿ ಆದಾಮನಲ್ಲಿ ಕೇಳಿದನು. New Testament teaches that through one man, that is one Purusha, that is Adam, sin entered. Romans 5:12. ರೋಮ ಪತ್ರಿಕೆ 5:12 ವಚನದಲ್ಲಿ ಒಬ್ಬ ಮನುಷ್ಯನಿಂದಲೇ ಅಥವಾ ಆದಾಮನ ಮೂಲಕ ಪಾಪವು ಲೋಕದೊಳಗೆ ಪ್ರವೇಶಿಸಿತು ಎಂಬುದಾಗಿ ನಾವು ನೋಡ್ತೇವೆ. Only because of his headship, God was held him accountable. ಆತನ ಒಂದು ನಾಯಕತ್ವದ ಕಾರಣದಿಂದ ದೇವರು ಆದಾಮನಿಂದ ಲೆಕ್ಕ ಕೇಳಿದನು. The woman's punishment struck at the deepest root of her being as a wife and mother. ಒಂದು ಸ್ತ್ರೀಯ ಒಂದು ಶಿಕ್ಷೆ ಏನೆಂಬುದಾಗಿ ನೋಡುವಾಗ ಆ ಒಂದು ತಾಯಿ ಮತ್ತು ಪತ್ನಿಯಾಗಿ ಇರುವ ಒಂದು
ವಿಷಯದಲ್ಲಿ ಆಕೆಯ ಒಂದು ಬೇರಿನಲ್ಲಿ ಆ ಒಂದು ಶಿಕ್ಷೆ ಆಕೆಗೆ ಬಿತ್ತು. The man's punishment strikes at the innermost nerve of his life. ಆದ್ರೆ ಆ ಪುರುಷನಿಗೆ ಆದ ಒಂದು ಶಿಕ್ಷೆ ಏನೆಂಬುದಾಗಿ ನೋಡುವಾಗ ತನ್ನ ಒಂದು ಆಂತರ್ಯದಲ್ಲಿರುವ ಒಂದು ಆ It affected him at his life, his work, his activity. ತನ್ನ ಜೀವನ, ತನ್ನ ಒಂದು ಕೆಲಸ, ಎಲ್ಲ ಒಂದು ಚಟುವಟಿಕೆಯಲ್ಲಿ ಪರಿಣಾಮ ಬೀರಿತು. He had to be the one, the provider. Now his work has become a toil. ಆತನು ಒದಗಿಸಿಕೊಡುವವನಾಗಿರಬೇಕಾದ್ರೆ, ಆದ್ರೆ ಈಗ ಅವನ ಕೆಲಸ ಒಂದು ಪರಿಶ್ರಮ, ಒಂದು ಕಠಿಣವಾದ ಒಂದು ಶ್ರಮವಾಗಿ ಮಾರ್ಪಟ್ಟಿತು. Even before sin entered in chapter 3, earlier itself God gave him his work to till the ground. So working was not a problem. It was a joy to work earlier. Now it has become beverusuriswa. It has become a toil, a hardship. ಮೂರನೇ ಅಧ್ಯಾಯದಲ್ಲಿ ಪಾಪ ಪ್ರವೇಶಿಸುವುದಕ್ಕೆ ಮುಂಚಿತವಾಗಿ ದೇವರು ಆದಾಮನಿಗೆ ಈ ಕೆಲಸವನ್ನು ಕೊಟ್ಟನು. ಆದ್ರೆ ಎರಡನೇ ಅಧ್ಯಾಯದಲ್ಲಿ ಈ ಕೆಲಸವು ಅದು ಸಂತೋಷವಾಗಿತ್ತು, ಅದು ಒಂದು ಕಠಿಣವಾದ ಕೆಲಸವಾಗಲಿಲ್ಲ. ಆದ್ರೆ ಪಾಪ ಪ್ರವೇಶಿಸಿದ ನಂತರ ಅವನು ಬೆವರು ಸುರಿಸಿ ಈ ಕಾರ್ಯವನ್ನು ಮಾಡಬೇಕಾಯ್ತು. ಇದೊಂದು ಶ್ರಮವಾಗಿ ಈಗ ಕಂಡು ಬರುತ್ತಿದೆ. Finally and decisively, that means ನಿಶ್ಚಯವಾಗಿ Adam will die and return to the ground. ಅಂತಿಮವಾಗಿ ನಿಶ್ಚಯವಾಗಿ ಆದಾಮನು ಆತನ ಸತ್ತೆ ಸಾಯುವನು ಮತ್ತು ಆತನು ಮಣ್ಣಿಗೆ ಸೇರುವವನಾಗಿರುತ್ತಾನೆ. And Eve will share in that death penalty. ಹವ್ವಳು ಸಹ ಆ ಮರಣ ಶಿಕ್ಷೆಯಲ್ಲಿ ಶಿಕ್ಷೆಯಲ್ಲಿ ಸೇರಿರುವವಳು. The reason for her inclusion is his judgment is that Adam is appointed as the representative head of the first family. ಆಕೆ ಈ ಒಂದು ಶಿಕ್ಷೆಗೆ ಪಾತ್ರರಾಗಲು ಕಾರಣ ಏನೆಂಬುದಾಗಿ ನೋಡುವಾಗ ಆದಾಮನು ಆ ಒಂದು ಮಾನವ ಕುಲಕ್ಕೆ ಪ್ರತಿನಿಧಿಸುವ ಒಬ್ಬ ವ್ಯಕ್ತಿಯಾಗಿ ಆತನಿದ್ದಾನೆ. His headship is recognized by the way in which after the fall God called Adam, not the woman, to respond to his summons. Summons andre and the judge kariಯುವ ಹಾಗೆ. When God summoned him, it was him, not her. ದೇವರು ನ್ಯಾಯ ತೀರ್ಪಿಗಾಗಿ ಕರೆದಾಗ ಆ ಹವ್ವಳನ್ನು ಕರೆಯದೆ ಆದಾಮನನ್ನು ಕರೆದನೆಂಬುದಾಗಿ ನಾವು ನೋಡ್ತೇವೆ. Although the woman was the first to eat. ಆದ್ರೆ ಇಲ್ಲಿ ಹವ್ವಳು ಆ ಒಂದು ಫಲವನ್ನು ಮೊದಲು ತಿಂದಳು. And read verse 8 and see how God referred to the couple. Please read chapter 3 verse 8. ಮೂರನೇ ಅಧ್ಯಾಯ 8ನೇ ವಚನದಲ್ಲಿ, ತರುವಾಯ ಯೆಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ ಆ ಸ್ತ್ರೀ ಪುರುಷರು ಆತನ ಸಪ್ಪಳವನ್ನು ಕೇಳಿ ಆತನಿಗೆ ಕಾಣಿಸಬಾರದೆಂದು ತೋಟದ ಮರಗಳ ಹಿಂದೆ ಅಡಗಿಕೊಂಡರು. Well, actually in Kannada ಸ್ತ್ರೀ ಪುರುಷ, but in English the man and his wife, that is how it is referred. ಆಂಗ್ಲ ಭಾಷೆಯಲ್ಲಿ ಪುರುಷನು ಮತ್ತು ಅವನ ಪತ್ನಿ ಎಂಬುದಾಗಿ ತಿಳಿಸಲ್ಪಟ್ಟಿದೆ. It is not woman and her husband. ಸ್ತ್ರೀ ಮತ್ತು ಅವನ ಗಂಡನು ಎಂಬುದಾಗಿ ಅಲ್ಲ. You read chapter 3 verse 8 completely. ಮೂರನೇ ಅಧ್ಯಾಯ 8ನೇ ವಚನ, ತರುವಾಯ ಯೆಹೋವ ದೇವರು ಸಂಜೆ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ ಆ ಸ್ತ್ರೀ ಪುರುಷರು ಆತನ ಸಪ್ಪಳವನ್ನು ಕೇಳಿ ಆತನಿಗೆ ಕಾಣಿಸಬಾರದೆಂದು ತೋಟದ ಮರಗಳ ಹಿಂದೆ ಅಡಗಿಕೊಂಡರು. If you in English it says the man and his wife. ಆಂಗ್ಲ ಭಾಷೆಯಲ್ಲಿ ಮನುಷ್ಯನು ಮತ್ತು ಅವನ ಪತ್ನಿ. It is not the other way. It is not woman and her husband. ಹಂಗೆ ಅಲ್ಲ. ಸ್ತ್ರೀ ಅವಳ ಗಂಡನು ಎಂಬುದಾಗಿ ಅಲ್ಲ. It is the man and his wife. ಬದಲಾಗಿ ಆ ಪುರುಷನು ಮತ್ತು ಅವನ ಹೆಂಡತಿ ಎಂಬುದಾಗಿ. In biblical language, ಸತ್ಯವೇದದ ಭಾಷೆಯಲ್ಲಿ and God's governmental structure, ದೇವರ ಈ ಸರ್ಕಾರದ ಒಂದು ಪ್ರಕಾರದಲ್ಲಿ, for the human race, Adam was the first man as the head, and same thing applicable in the family ultimately. ಒಂದು ಮಾನವ ಕುಲದಲ್ಲಿ ಆದಾಮನು ಮೊದಲನೇ ಒಂದು ಸ್ಥಾನ, ಅದೇ ರೀತಿಯಾಗಿ ಎಲ್ಲಾ ವಿಷಯದಲ್ಲಿ ಆತನು ಅದೇ ಒಂದು ಪುರುಷನು ಒಂದು ನಾಯಕತ್ವದಲ್ಲಿ ಇರುವ ಹಾಗೆ ಮೊದಲನೇ ಸ್ಥಾನವನ್ನು ವಹಿಸಿದ್ದಾನೆ. Ultimately he is the head of the whole human race. ಅಂತಿಮವಾಗಿ ನಾವು ನೋಡುವಾಗ ಎಲ್ಲಾ ಮಾನವ ಕುಲಕ್ಕೆ
ಆತನೇ ಶಿರಸಾಗಿ ಅಥವಾ ನಾಯಕನಾಗಿದ್ದಾನೆ. Romans 5:12, we already looked at that. Through ರೋಮ one man, one male, one Purusha, the sin entered. ರೋಮ 5:12 ವಚನದಲ್ಲಿ ಈಗಾಗಲೇ ನೋಡಿದ ಹಾಗೆ ಒಬ್ಬ ಮನುಷ್ಯನಿಂದಲೇ ಅಥವಾ ಒಬ್ಬ ಪುರುಷನಿಂದಲೇ ಪಾಪವು ಪ್ರವೇಶಿಸಿತು. Also read 1 Corinthians 15:22 and 45. 1 ಕೊರಿಂಥ 15ನೇ ಅಧ್ಯಾಯ 22. 22ನೇ ವಚನ. Please read that. 1 ಕೊರಿಂಥ 15ನೇ ಅಧ್ಯಾಯ 22ನೇ ವಚನ. ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೂ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. Verse 45. 45ನೇ ವಚನ. ಮೊದಲನೇ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನೆಂದು ಬರೆದದೆಯಲ್ಲ, ಕಡೆ ಆದಾಮನು ಬದುಕಿಸುವ ಆತ್ಮನು. So here we see Adam as the head of the human race. ಮಾನವ ಕುಲಕ್ಕೆ ಆದಾಮನು ಆತನ ಶಿರಸ್ಸು ಅಥವಾ ನಾಯಕನಾಗಿದ್ದಾನೆ. In summary, ಸಾರಾಂಶದಲ್ಲಿ Genesis 1 and 2 reveal that men and women are created equally in the image of God, yet different in their function and relationship roles. ಆದಿಕಾಂಡ 1 ಮತ್ತು 2ನೇ ಅಧ್ಯಾಯದಲ್ಲಿ ದೇವರು ಸ್ತ್ರೀ ಪುರುಷನನ್ನು ಸಮವಾಗಿ ಅವರ ಮೌಲ್ಯತೆಯಲ್ಲಿ ಸಮವಾಗಿ ಆತನ ಸೃಷ್ಟಿ ಮಾಡಿದನು. ಆದರೂ ಅವರ ಒಂದು ಪಾತ್ರದಲ್ಲಿಯೂ ವ್ಯತ್ಯಾಸವಿದ್ದರೂ ಸಮವಾಗಿಯೂ ದೇವರ ಸ್ವರೂಪದಲ್ಲಿ ಅವರು ಇಬ್ಬರು ಸೃಷ್ಟಿಯಾದರು. The rest of the Old Testament illustrates these gender-based differences in a fallen world. ಆದ್ರೆ ಉಳಿದ ಹಳೆ ಒಡಂಬಡಿಕೆ ವಾಕ್ಯ ಭಾಗದಲ್ಲಿ ಈ ಬಿದ್ದು ಹೋದ ಲೋಕದಲ್ಲಿ ಲಿಂಗ ವ್ಯತ್ಯಾಸ ಹೋರಾಟವನ್ನು ನಾವು ಕಾಣುತ್ತೇವೆ. The prominent leaders in the Old Testament are men. ಹಳೆ ಒಡಂಬಡಿಕೆಯಲ್ಲಿ ಮುಖ್ಯವಾದ ನಾಯಕರು ಅವರೆಲ್ಲರೂ ಪುರುಷರಾಗಿದ್ದರು. We see that Adam as the head of mankind. ಮಾನವ ಕುಲಕ್ಕೆ ಆದಾಮನು ನಾಯಕನಾಗಿದ್ದಾನೆ. And in the Old Testament we see men having prominent leadership role. ಹಳೆ ಒಡಂಬಡಿಕೆಯಲ್ಲಿ ಪುರುಷರಿಗೆ ಆ ನಾಯಕತ್ವದ ಒಂದು ಪಾತ್ರ ಅವರಿಗೆ ದೊರೆಯಿತು. Look at Noah, ನೋಹ, ಅಬ್ರಹಾಮನು, Job, ಯೋಬನು, Isaac, ಇಸಾಕನು, Jacob, Moses, Aaron, ಯಾಕೋಬನು, ಮೋಶೆ, ಆರೋನನು, ಯೋಶುವನು, Saul or Samuel, ಸೌಲನು ಮತ್ತು ಸಮುವೇಲನು, David, Solomon, Ezra, Nehemiah, the list goes on. They were leaders in the Old Testament. ದಾವಿದನು, ಸೊಲೊಮೋನನು, ಎಜ್ರಾ ಇವರೆಲ್ಲರೂ ಹಳೆ ಒಡಂಬಡಿಕೆಯಲ್ಲಿ ನಾಯಕರಾಗಿದ್ದರು. Isaiah, Nehemiah, Isaiah, Jeremiah, Daniel, Ezekiel, the list goes on of men who are leaders in the Old Testament. ಯೆಶಾಯ, ಯೆರೆಮೀಯನು, ದಾನಿಯೇಲನು ಈ ರೀತಿಯಾಗಿ ಅನೇಕ ಪುರುಷರು ನಾಯಕರಾಗಿ ಆ ಪಟ್ಟಿಯನ್ನು ನಾವು ನೋಡುತ್ತೇವೆ. Around Israel there were pagan countries where they had religious priestess, andre ಸ್ತ್ರೀ ಪೂಜಾರಿಗಳು. Okay, it was there in the culture around Israel. ಇಸ್ರಾಯೇಲರ ಸುತ್ತಮುತ್ತಲು ಬೇರೆ ಜನಾಂಗಗಳಿದ್ದವು. ಆ ಜನಾಂಗಗಳಲ್ಲಿ ಸ್ತ್ರೀ ಪೂಜಾರಿಗಳಿದ್ದರು ಎಂಬುದಾಗಿ ನಾವು ಗಮನಿಸುತ್ತೇವೆ. But Israel's priests were always male. ಆದರೆ ಇಸ್ರಾಯೇಲ್ ದೇಶದಲ್ಲಿ ಯಾಜಕರು ಅವರೆಲ್ಲರೂ ಪುರುಷರಾಗಿದ್ದರು. It was not possible for a Hebrew woman to ever become a priestess. ಹಿಬ್ರಿಯ ಸ್ತ್ರೀಯಲ್ಲಿ ಯಾರು ಒಂದು ಯಾಜಕರ ಒಂದು ಸೇವೆಯನ್ನು ಅಥವಾ ಪೂಜಾರಿಯ ಒಂದು ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. Israel had no female goddesses or priestesses like the nations around. ಬೇರೆ ಅನ್ಯ ಜನಾಂಗಗಳಲ್ಲಿ ಇದ್ದ ಹಾಗೆ ಇಸ್ರಾಯೇಲ್ ದೇಶದಲ್ಲಿ ಸ್ತ್ರೀಯರಲ್ಲಿ ಯಾವ ಯಾಜಕರಾಗಲಿ ಅಥವಾ ದೇವತೆಗಳಾಗಿ ಇರಲಿಲ್ಲ. It was radically different from the surrounding cultures. ಸುತ್ತಮುತ್ತಲು ಇರುವ ಒಂದು ಸಂಸ್ಕೃತಿಗೆ ಸಂಪೂರ್ಣವಾಗಿ ವಿಭಿನ್ನವಾಗಿತ್ತು. All Israel's kings were men except Athaliah,
who violently took that role, ಕೆತ್ತುಕೊಂಡನು, and at the end of that she was killed. ಇಸ್ರಾಯಲ್ ದೇಶದಲ್ಲಿ ಎಲ್ಲರೂ ಪುರುಷರು ಅವರು ಅರಸನಾಗಿದ್ದರು, ಆದರೆ ಒಬ್ಬಳು ಮಾತ್ರ ಅತಾಲ್ಯ, ಆಕೆ ಆ ಒಂದು ಸ್ಥಾನವನ್ನು ಒತ್ತಾಯದಿಂದ ಆಕೆ ಕಿತ್ತುಕೊಂಡಳು ಎಂಬುದಾಗಿ ನೋಡುತ್ತೇವೆ. At the end she was killed. ಅಂತಿಮದಲ್ಲಿ ಆಕೆ ಕೊಲ್ಲಲ್ಪಟ್ಟಳು. Almost all the leading prophets were men. ಮತ್ತು ಬಹುತೇಕ ಪ್ರವಾದಿಗಳಲ್ಲಿಯೂ ಅವರು ಪುರುಷರಾಗಿದ್ದರು. Exception like Deborah in Judges chapter 4. ಆದರೆ ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ 4ನೇ ಅಧ್ಯಾಯದಲ್ಲಿ ದೆಬೋರಳು ಹೊರತುಪಡಿಸಿ that was a rebuke for the men who failed. We can read that from the story of Barak. ಬಾರಾಕನ ಒಂದು ಘಟನೆಯಿಂದ ನಾವು ಕಲಿತುಕೊಳ್ಳಬಹುದು. ಇದು ಆ ಸಮಯದಲ್ಲಿ ಇದ್ದ ಎಲ್ಲಾ ಪುರುಷರಿಗೆ ಒಂದು ಖಂಡನೆಯಾಗಿ ಒಂದು ಕಾರ್ಯವಾಗಿತ್ತು. Barak was hesitant to go to the battle. ಯಾಕಂದ್ರೆ ಬರಾಕನು ಯುದ್ಧಕ್ಕೆ ಹೋಗುವುದಕ್ಕೆ ಹಿಂಜರಿದನೆಂಬುದಾಗಿ ನೋಡುತ್ತೇವೆ. Oh, God raised a woman at that time, but otherwise it is not the normal. ಆದ್ದರಿಂದ ಆ ಸಮಯದಲ್ಲಿ ದೇವರು ಒಬ್ಬ ಸ್ತ್ರೀಯನ್ನು ಎಬ್ಬಿಸಿದನು, ಆದ್ರೆ ಸಾಧಾರಣವಾಗಿ ಸ್ತ್ರೀಯರು ಅವರು ನಾಯಕರಾಗಿರ್ಲಿಲ್ಲ. Having said this one, ಹಿಂಗೆ ಹೇಳಿದರು, ಈಗ ಹೇಳಿದ ನಂತರ women are not missing from Old Testament history of God's covenant people. ಆದರೆ ಹಳೆ ಒಡಂಬಡಿಕೆಯಲ್ಲಿ ದೇವರ ಒಡಂಬಡಿಕೆಯ ಜನರಲ್ಲಿ ಸ್ತ್ರೀಯರು ತಪ್ಪಿಸಿಕೊಳ್ಳಲಿಲ್ಲ. Women prayed directly to God with great effectiveness like Hannah. ಹನ್ನಳ ಹಾಗೆ ಸ್ತ್ರೀಯರು ನೇರವಾಗಿ ದೇವರಲ್ಲಿ ಪರಿಣಾಮಕಾರಿಯಾಗಿ ಪ್ರಾರ್ಥನೆ ಮಾಡಿದವರಿದ್ದಾರೆ. We see that they brought the sacrifices through the priest and had intimate relationship with God. ಯಾಜಕರ ಮುಖಾಂತರ ಯಜ್ಞವನ್ನು ತಂದು ಅರ್ಪಿಸಿದರು ಮತ್ತು ದೇವರೊಂದಿಗೆ ಹತ್ತಿರವಾದ ಸಂಬಂಧದಲ್ಲಿದ್ದರು. Old Testament we read of many heroic, influential women of great amazing strength and wisdom and competence. ಹಳೆ ಒಡಂಬಡಿಕೆಯಲ್ಲಿ ಸ್ತ್ರೀಯರು ಅವರು ಒಂದು ಸಾಮರ್ಥ್ಯರಾಗಿ ಮತ್ತು ಪ್ರಭಾವವುಳ್ಳ ಕಾರ್ಯಗಳನ್ನು ಮಾಡಿದವರಾಗಿ ಕೆಲವರನ್ನು ನಾವು ಗಮನಿಸುತ್ತೇವೆ. Although the covenant was made with Abraham, ದೇವರು ಅಬ್ರಹಾಮನೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದರು. Sarah had a leading player in that story. ಈ ಘಟನೆಯಲ್ಲಿ ಹನ್ನಳೆಗೆ ಒಂದು ಪ್ರಧಾನ ಒಂದು ಪಾತ್ರವಿತ್ತು. Rebecca, Rachel and Leah stand as prominent women along with their patriarchal husbands. ರೆಬೆಕಾ, ರಾಹೇಲಲು ಮತ್ತು ಲೇಯಲು ಇವರೆಲ್ಲರೂ ಮೂಲ ಪಿತೃಗಳ ಜೊತೆಯಲ್ಲಿ ಇವರಿಗೂ ಸಹ ಪ್ರಧಾನವಾದ ಒಂದು ಪಾತ್ರವೂ ಇತ್ತು. Read Ruth chapter 4 verse 11. ರೂತನ ಪುಸ್ತಕ 4ನೇ ಅಧ್ಯಾಯ 11ನೇ ವಚನದಲ್ಲಿ what does the people in the gate told about Ruth? ಪಟ್ಟಣದ ಒಂದು ಬಾಗಿಲಲ್ಲಿದ್ದ ಜನರು ರೂತಳ ವಿಷಯವಾಗಿ ಹೇಳಿದ ಮಾತೇನೆಂಬುದಾಗಿ ನಾವು ನೋಡೋಣ. or about Rachel and Leah. ಅಥವಾ ರಾಹೇಲಳ ಕುರಿತಾಗಿ ಲೇಯಳ ಕುರಿತಾಗಿ ಅವರು ಹೇಳಿದ ಮಾತೇನು? Ruth 4:11. ರೂತಳ ಪುಸ್ತಕ 4ನೇ ಅಧ್ಯಾಯ 11ನೇ ವಚನ. Just 1 minute. Okay. Judges, Ruth. ರೂತಳ ಪುಸ್ತಕ 4ನೇ ಅಧ್ಯಾಯ 11ನೇ ವಚನದಲ್ಲಿ ಇದಕ್ಕೆ ನೀವು ಸಾಕ್ಷಿಗಳು ಎಂದು ಹೇಳಿದಕ್ಕೆ ಊರ ಬಾಗಿಲಲ್ಲಿ ಕೂಡಿದ ಹಿರಿಯರು ಎಲ್ಲಾ ಜನರು, ಹೌದು ನಾವು ಸಾಕ್ಷಿಗಳು. ಯೆಹೋವನು ಇಸ್ರಾಯೇಲನ ಮನೆಯನ್ನು ಕಟ್ಟಿದ ರಾಹೇಲ್, ಲೇಹ ಎಂಬ ಸ್ತ್ರೀಯರನ್ನು ಹೇಗೋ ಹಾಗೆ ನಿನ್ನ ಮನೆಗೆ ಬರುವ ಈ ಸ್ತ್ರೀಯನ್ನು ಅಭಿವೃದ್ಧಿಪಡಿಸಲಿ. Yes, God credited these sisters Rachel and Leah for building the house of Israel. ಇಸ್ರಾಯೇಲನ ಮನೆಯನ್ನು ಕಟ್ಟಿದಕ್ಕೆ ರಾಹೇಲ್ ಮತ್ತು ಲೇಯಲಿಗೆ ದೇವರು ಪ್ರಶಂಸೆಯನ್ನು ಕೊಟ್ಟನು. Isn't that what Proverbs 14:1 says? ಜ್ಞಾನವಂತಳು
ಮನೆಯನ್ನು ಕಟ್ಟುತ್ತೇನೆ. A wise woman build her home. Sisters, you have a great role to play in building up your family, your home. ಸಹೋದರಿಯರೇ, ನಿಮ್ಮ ಮನೆಯನ್ನು, ನಿಮ್ಮ ಕುಟುಂಬವನ್ನು ಕಟ್ಟುವುದರಲ್ಲಿ ನಿಮಗೆ ದೊಡ್ಡ ಒಂದು ಪಾತ್ರವಿದೆ. ಜ್ಞಾನವಂತಳು ಮನೆಯನ್ನು ಕಟ್ಟಿ. The wise woman build the home. ಜ್ಞಾನವಂತಳು ಮನೆಯನ್ನು, ಕುಟುಂಬವನ್ನು ಕಟ್ಟುವವಳಾಗಿದ್ದಾಳೆ. So real love and devotion are demonstrated between these couples, even though it was shown in many of these women's cases. Uncle, can you repeat them? Even though we see unity and love among these many characters, ಈ ಅನೇಕ ವ್ಯಕ್ತಿತ್ವಗಳಲ್ಲಿ ಐಕ್ಯತೆ ಮತ್ತು ಪ್ರೀತಿಯನ್ನು ನಾವು ಕಂಡರೂ ಸಹ there was also cruelty and manipulation in those families. ಈ ಕುಟುಂಬಗಳಲ್ಲಿ ಕ್ರೂರತನ ಮತ್ತು ಕ್ರೂರತನವು ಇತ್ತು ಎಂಬುದಾಗಿ ನಾವು ನೋಡುತ್ತೇವೆ. But the primary role of a woman in the Old Testament was that of wife and mother. ಆದ್ರೆ ಹಳ ಒಡಂಬಡಿಕೆಯಲ್ಲಿ ಒಬ್ಬ ಸ್ತ್ರೀಯ ಪ್ರಧಾನವಾದ ಪಾತ್ರ ಏನೆಂಬುದಾಗಿ ನೋಡುವಾಗ ತಾಯಿಯಾಗಿಯೂ ಮತ್ತು ಪತ್ನಿಯಾಗಿ ಆಕೆ ಆ ಪಾತ್ರವನ್ನು ನೆರವೇರಿಸಬೇಕಾಯಿತು. Proverbs 31:10. Let's read that. ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 10ನೇ ವಚನವನ್ನು ಓದಿಕೊಳ್ಳೋಣ. ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಾಲು, ಆಕೆಯು ಹವಳಕ್ಕಿಂತಲೂ ಬಹು ಅಮೂಲ್ಯಳು. This is how God honors you if you are a wife like that. ನೀವು ಈ ರೀತಿಯಾದ ಹೆಂಡತಿಯರಾಗಿರುವುದಾದರೆ ದೇವರು ನಿಮ್ಮನ್ನು ಈ ರೀತಿಯಾಗಿ ಗೌರವಿಸುತ್ತಾನೆ. Her worth is above the jewels. ಎಲ್ಲ ಒಂದು ಹವಳಕ್ಕಿಂತ ಆಕೆ ಅಮೂಲ್ಯಳು. So I'm going to close it today because time is almost gone. So we see what happened. This conflict of the gender came after man's fall, but they were equal and different role even before sin entered. ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಪಾಪ ಪ್ರವೇಶಿಸಿದ್ರು ಸಹ ಪಾಪ ಪ್ರವೇಶಿಸಿದ ನಂತರ ಈ ಲಿಂಗ ಭೇದ ಹೋರಾಟ ಪ್ರಾರಂಭವಾಯಿತು. ಆದರೆ ಪಾಪ ಪ್ರವೇಶಿಸುವುದಕ್ಕೆ ಮುಂಚಿತವಾಗಿ 2ನೇ ಅಧ್ಯಾಯದಲ್ಲಿ ಆ ಒಂದು ಲಿಂಗ ಭೇದ ಅಥವಾ ಅವರ ಒಂದು ಪಾತ್ರದ ಒಂದು ವಿಭಿನ್ನತೆ ಬೇರೆ ಬೇರೆ ಎಂಬುದಾಗಿ ನಾವು ಗಮನಿಸುತ್ತೇವೆ. Headship and submission. ನಾಯಕತ್ವ ಮತ್ತು ಅಧೀನತೆ. Voluntarily, willingly. ಮನಪೂರ್ವಕವಾಗಿ ಸ್ವಪ್ರೇರಣೆಯಿಂದ ಮಾಡುವವರಾಗಿರಬೇಕು. As leaders by example. ಮಾದರಿಯಾಗಿ ಒಂದು ನಾಯಕರಾಗಿ ಇರಬೇಕು. Love the wife as Christ loved. ಕ್ರಿಸ್ತನು ಪ್ರೀತಿಸಿದ ಹಾಗೆ ಹೆಂಡತಿಯರನ್ನು ಪ್ರೀತಿಸಬೇಕು. And a woman wife submit as church submit to Christ. ಸಭೆಯು ಕ್ರಿಸ್ತನಿಗೆ ಹೇಗೆ ಅಧೀನವಾಗಿದಲ್ಲೋ ಅದೇ ರೀತಿಯಾಗಿ ಆ ಸ್ತ್ರೀಯರು ತಮ್ಮ ತಮ್ಮ ಗಂಡಂದಿರಿಗೆ ಅಧೀನರಾಗಿರಬೇಕು. This teaching will continue because there are so many more things to bring out which will benefit our brothers and sisters, especially our sisters, to understand this. So your family, your assembly can be a model family and assembly. ಈ ಒಂದು ಉಪದೇಶ ಮುಂದುವರಿಯುತ್ತದೆ. ಈ ಒಂದು ಸಂಗತಿಯಿಂದ ಅನೇಕ ಪಾಠಗಳನ್ನು, ಅಮೂಲ್ಯವಾದ ವಿಷಯಗಳನ್ನು ನಾವು ಕಲಿತುಕೊಳ್ಳಬಹುದು. ನಿಮ್ಮ ಕುಟುಂಬಗಳು ಮತ್ತು ನಿಮ್ಮ ಒಂದು ಸಭೆಗಳು ಒಂದು ಮಾದರಿಯಾದ ಒಂದು ವಿಷಯಗಳಾಗಿ ಇರಬೇಕು. If there is any husband that is trying to rule over the wife and control the wife, you should stop that and be an example. And if the wife also understands this and she takes her role, our homes will be a little bit of the experience of heaven on the earth. May that be our case. I know that we all might have failed. Let us ask God to forgive us and help us. These studies will make our homes godly homes, our assemblies Christ-centered assemblies. ಯಾವ ಗಂಡನಾದರೂ ತಮ್ಮ ಪತ್ನಿಯ ಮೇಲೆ ದೊರೆತನ ಮಾಡುತ್ತಿರುವುದಾದರೆ ಅವರು ಈ ವಿಷಯವನ್ನು ನಿಲ್ಲಿಸಿಬಿಟ್ಟು ಅವರು ಮಾದರಿ ಆಗಿರಬೇಕು. ಅದೇ ಸಂದರ್ಭದಲ್ಲಿ ಸ್ತ್ರೀಯರು ಸಹ ಅವರು ಅಧೀನರಾಗಿದ್ದು ಮಾದರಿಯಾಗಿ ಅವರು ಜೀವಿಸುವವರಾಗಿರ್ಬೇಕು. ನಾವು ಈ ರೀತಿಯಾಗಿ ಗಂಡ ಹೆಂಡತಿಯರು ನಮ್ಮ ಪಾತ್ರವನ್ನು ಅರ್ಥ ಮಾಡಿಕೊಂಡು ಈ ಲೋಕದಲ್ಲಿ ಜೀವಿಸುವುದಾದರೆ ಅದು ಒಂದು ಸುಂದರವಾದ ಒಂದು ವಿಷಯವಾಗಿರುತ್ತದೆ. A little bit of experience of heaven while we are here. ನಾವು ಈ ಭೂಮಿಯ ಮೇಲೆ ಜೀವಿಸುತ್ತಿರುವಾಗಲೇ ಒಂದು ಪರಲೋಕದ ಒಂದು ಸ್ವಲ್ಪ ಮಟ್ಟಿಗೆ ನಾವು ಈ ಲೋಕದಲ್ಲಿ ಅನುಭವಿಸಬಹುದು.
Don't desire your husband's role. Let him do that role. You keep your role. Together you build up the household. ನಿಮ್ಮ ಗಂಡನ ಪಾತ್ರವನ್ನು ನೀವು ಆಶಿಸಬಾರದು. ನೀವು ಸಹೋದರಿಯರು ನಿಮ್ಮ ಪಾತ್ರವನ್ನು ನೀವು ನೆರವೇರಿಸಬೇಕು. Your role is an honorable role. ನಿಮ್ಮ ಒಂದು ಪಾತ್ರವು ಅದು ಗೌರವ ತಕ್ಕ ಪಾತ್ರವಾಗಿದೆ. May the Lord help us, and Lord willing, next week we will continue. ದೇವರು ತಾನೇ ಸಹಾಯ ಮಾಡಲಿ. ದೇವರ ಚಿತ್ತವಿರೋದಾದರೆ ಮುಂದಿನ ವಾರ ನಾವು ಮುಂದುವರಿಸೋಣ.